today. Okay. So ನೀವು ಒಂದು ಈ ಸ್ಲೈಡ್ ನೋಡ್ತಾ ಇರ್ಬೋದು. ಕಾಣಿಸುತ್ತಾ? ಶೇರ್ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆಯಾ? Okay. What does it say? Mark Twain says anger is an acid that can do more harm to the vessel in which it is stored than to anything on which it is poured anta. Anger per se actually ತಪ್ಪಲ್ಲ. It's normal, healthy. ಯಾಕೆಂದ್ರೆ ನಮ್ಗೆಲ್ಲ ನವರಸನೂ ಇರ್ಬೇಕಲ್ವಾ? ಆಂಗರು ಒಂದು. ಅದು ಯಾವಾಗ ನಮ್ಗೆ it is a disturbance, it becomes an acid which destroys ourselves ಅಂದಾಗ ಬಹಳಷ್ಟು ಉದಾಹರಣೆಗಳಿರುತ್ತೆ, ಫ್ಯಾಕ್ಟರ್ಸ್ ಇರುತ್ತೆ, which we will see down the line. It should not distract ourselves, it should not harm others, create relationship problems, etc., etc. So we will see. First we'll try to understand what is anger, because having understood anger, then we know how to manage anger. ಆನಂದ್ ಸರ್ ಬಹಳಷ್ಟು ಕವರ್ ಮಾಡಿದ್ದಾರೆ ಇದ್ರ ಬಗ್ಗೆ, ಸೊ ಜಾಸ್ತಿ ನಾನು ಇದ್ರ ಬಗ್ಗೆ ಹೋಗಲ್ಲ. ಜಸ್ಟ್ ಟು ಗೆಟ್ ಅ ಫೀಲ್, ತುಂಬಾ ಹೋಗಲ್ಲ ಸೈನ್ಸ್ ಬಗ್ಗೆ, ಬಟ್ ಒಂದಷ್ಟು ವಿಷಯ ಹೇಳಿದ್ರೆ ಅರ್ಥ ಆಗುತ್ತೆ ನಮ್ಗೆ ಯಾತಕ್ಕೆ ಕೋಪ ಬರುತ್ತೆ, ಹೆಂಗ್ ಬರುತ್ತೆ ಕೋಪ ಅಂತ. ನಮ್ಮ ಬ್ರೈನ್ ನಲ್ಲಿ ಅಮೆಗ್ಡಾಲ್ ಅಂತಿದೆ, ಒಂದು ಲಿಂಬಿಕ್ ಸಿಸ್ಟಮ್ ಅಂತಿದೆ. ಲಿಂಬಿಕ್ ಸಿಸ್ಟಮ್ ನಲ್ಲಿ ಹೈಪೋಥಾಲಮಸ್, ಅಮೆಗ್ಡಾಲ್, ಹಿಪೋಕ್ಯಾಂಪಸ್ ಎಲ್ಲ ಇದೆ, ರಿಲೇಟೆಡ್ ಟು ಎಮೋಷನ್ಸ್, ರಿಲೇಟೆಡ್ ಟು ಮೆಮೊರಿ, ಲರ್ನಿಂಗ್ ಎಲ್ಲ. ಈ ಅಮೆಗ್ಡಾಲ್ ಅನ್ನೋದಿದೆಯಲ್ಲ, ದಟ್ ಈಸ್ ದ basic thing which affects which actually causes the emotions. Emotion and feeling, Anand sir ಹಿಂದೆ ಹೇಳಿದ್ರಲ್ವಾ, ಎಮೋಷನ್ ಅನ್ನೋದು ಬ್ರೈನ್ ಇಂದ ಬಂದು ಬಾಡಿ ಇಂದ ರೆಸ್ಪಾನ್ಸ್ ಬಂದು ಇಟ್ಸ್ ಅ ಬ್ಯಾಕ್ ಲೂಪ್ ಕನೆಕ್ಟ್ ಆಗತ್ತೆ ಅಂತ. ಫೀಲಿಂಗ್ ಇಸ್ ಜಸ್ಟ್ ಅ ರಿಯಾಕ್ಷನ್, ಇಟ್ಸ್ ಟು ದ ಎಮೋಷನ್ ಅಂತ ಹೇಳಿದ್ರು. ಅಳೋದು, ಕೋಪ ಅಳೋದು, ಆಮೇಲೆ ರಿಯಾಕ್ಟ್ ಮಾಡೋದು, ಬೈಯೋದು, ಅದೆಲ್ಲಾನು ಫೀಲಿಂಗ್ಸ್, ದ ವೇ ವಿ ಎಕ್ಸ್ಪ್ರೆಸ್ ಅವರ್ ಎಮೋಷನ್ ಅಂತ. ಸಿ, ಈ ಅಮೆಗ್ಡಾಲ್ ಅನ್ನೋದು ಏನಾಗತ್ತೆ, ನಾವು ತಕ್ಷಣ ಏನೋ ಒಂದು ನೋಡ್ತಿರ್ತೀವಿ, ಯಾರೋ ಒಬ್ರು ರಾಂಗ್ ಸೈಡ್ ನಲ್ಲಿ ಓವರ್ಟೇಕ್ ಮಾಡ್ಬಿಡ್ತಾರೆ ನಮ್ಗೆ ಟ್ರಾಫಿಕ್ ಜಾಮ್ ಅಲ್ಲಿ, ತಕ್ಷಣ ರಿಯಾಕ್ಟ್ ಮಾಡ್ತೀವಿ, ಬೈತೀವಿ ಅಲ್ವಾ? ಅದ್ ಯಾತಕ್ ಬೈತೀವಿ ಅಂದ್ರೆ ಅಮೆಗ್ಡಾಲ್ಗೆ ಫಸ್ಟ್ ರೆಸ್ಪಾನ್ಸ್ ಬಂದ್ಬಿಡುತ್ತೆ. ಸೊ ನಾವು ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಈ ಪ್ರೀಫ್ರಂಟಲ್ ಲೋಬ್ ಇದೆಯಲ್ಲ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಪ್ಲಾನಿಂಗ್ ಅನ್ನೋದು, ಈ ಪ್ರೀಫ್ರಂಟಲ್ ಲೋಬ್ಗೆ ಆಮೇಲೆ ಹೋಗುತ್ತೆ ಆ ರೆಸ್ಪಾನ್ಸ್. ನಾವೇನ್ ಮಾಡ್ಬೇಕು ಅಂದ್ರೆ ಜಸ್ಟ್ ಡಿಲೇ ಮಾಡ್ಬೇಕು. ನಾವು ಆ ಇಮ್ಮಿಡಿಯೇಟ್ ರಿಯಾಕ್ಟ್ ಮಾಡೋದನ್ನ ಡಿಲೇ ಮಾಡಿದ್ರೆ ಆ ಸೆನ್ಸಸ್ ಈ ಫ್ರಂಟಲ್ ಲೋಬ್ ಇಲ್ಲಿ ಮುಂದೆ ಹೋಗಿ ಅವಾಗ ಸ್ವಲ್ಪ ಯೋಚನೆ ಮಾಡಿ ರಿಯಾಕ್ಟ್ ಮಾಡೋಗೆ, ರೆಸ್ಪಾಂಡ್ ಮಾಡೋ ಹಂಗೆ ಪ್ರಾಂಪ್ಟ್ ಮಾಡತ್ತೆ. ಸೊ ದಟ್ಸ್ ದ ರೀಸನ್ ಯಾತಕ್ಕೆ ಯಾವಾಗ್ಲೂ ಆಂಗರ್ ಮ್ಯಾನೇಜ್ಮೆಂಟ್ ಅಂದ್ರೆ ಕೌಂಟ್ 1 2 3 4 5 ಅಂತ ಅಂತೀವಿ ಅಂದ್ರೆ, ವಿ ಆರ್ ಡಿಲೇಯಿಂಗ್ ದ ರೆಸ್ಪಾನ್ಸ್, ವಿ ಆರ್ ಡಿಲೇಯಿಂಗ್ ದ ರಿಯಾಕ್ಷನ್, ಸೊ ದಟ್ ಇಟ್ ಗೋಸ್ ಟು ದ ಪ್ರೀಫ್ರಂಟಲ್ ಲೋಬ್ ಅಂತ. ಸೊ ಬೇಸಿಕಲಿ ವಾಟ್ ಇಸ್ ದಿಸ್ ಆಂಗರ್? ಇಟ್ಸ್ ಸಮಥಿಂಗ್ ವಿಚ್ ಲೀಡ್ಸ್ ಟು ಹಾಸ್ಟಿಲಿಟಿ, ಅನಾಯನ್ಸ್ ಅಂಡ್ ಡಿಸ್ಪ್ಲೇಷರ್. ಒಂಥರ ಅಹಿತಕರವಾದ ವಾತಾವರಣ ಸೃಷ್ಟಿ ಮಾಡತ್ತೆ, ಆಚೆ ಕಡೆ ನಮ್ಮಲ್ಲೂ ಸೃಷ್ಟಿ ಮಾಡತ್ತೆ. ವಾಟ್ ಇಸ್ ದ ನ್ಯಾಚುರಲ್ ರೆಸ್ಪಾನ್ಸ್? ಯಾತಕ್ ನಮ್ಗೆ ಕೋಪ ಬರೋದು? ಯಾವಾಗ್ಲೂ ಫ್ರಸ್ಟ್ರೇಷನ್ ಆಗ್ಬಿಟ್ಟಿರತ್ತೆ. ಯಾಕೆ? ನಮ್ಗೇನೋ ಸಿಕ್ಕಿರಲ್ಲ, ನಾವು ಅನ್ಕೊಂಡಿದ್ದು ಎಕ್ಸ್ಪೆಕ್ಟೇಷನ್ ಬೇಕಾದಷ್ಟಿರುತ್ತೆ, ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ನಮಗ್ ಸಿಕ್ಕಿರೋದಿಲ್ಲ ಇಲ್ವಾ? ಯಾರೋ ನಮ್ಗೆ ಗೌರವ ತೋರಿಸಿರಲ್ಲ, ವಿಲ್ ಬಿ ಟೇಕನ್ ಫಾರ್ ಗ್ರಾಂಟೆಡ್. These will be some of the states. ಸೊ ಈ ಎಮೋಷನಲ್ ಸ್ಟೇಟ್ ಆಂಗರ್ ಹೆಂಗೆ? ರಾಧಾ ಮೇಡಮ್ ಹೇಳ್ದಂಗೆ ಒಬ್ರಿಗೆ ಮೈಲ್ಡ್ ಇಂದ ಇಂಟೆನ್ಸ್ ಫ್ಯೂರಿ ರೇಜ್ ತನಕ ಹೋಗುತ್ತೆ. ಸೊ ಇಟ್ ಡಿಪೆಂಡ್ಸ್ ನೌ ಆನ್ ಹೌ ಈಚ್ ಒನ್ ಟ್ರೀಟ್ಸ್ ಆರ್ ರೆಸ್ಪಾಂಡ್ಸ್ ಟು ದಟ್ ಎಮೋಷನ್ ಕಾಲ್ಡ್ ಆಂಗರ್ ವಿಚ್ ರೈಸಸ್ ಇನ್ ದ ಬ್ರೈನ್. ಈ ನಾ ಹೇಳಲ್ಲ, ಈ ಲಿಂಬಿಕ್ ಸಿಸ್ಟಮ್ ಅಂತ ಇದೇನಾಗುತ್ತೆ, ಬ್ರೈನ್ ಅಲ್ಲಿ ಫೈಟ್, ಫ್ಲೈಟ್ ಆರ್ ಫ್ರೀಸ್ ಅಂತ 3 ರೆಸ್ಪಾನ್ಸ್. ಒಂದು ಜೋರಾಗಿ ವರ್ಬಲ್ ಅಬ್ಯೂಸ್, ಬೈತಾ ಇರ್ತೀವಿ, ಇಲ್ಲಾಂದ್ರೆ ಹೊಡಿಯೋದು ಎಲ್ಲ ನಡೀತಾ ಇರತ್ತೆ. ಇನ್ನೊಂದು ಫ್ಲೈಟ್, ಎಸ್ಕೇಪ್, ಆ ಜಾಗಿನೇ ಇರಲ್ಲ, ಓಡೋಟೋಗ್ಬಿಡೋದು, ಆ ಸಿಚುಯೇಷನ್ನೇ ಫೇಸ್ ಮಾಡೋದಿಲ್ಲ, ಸಿಚುಯೇಷನ್ ಫೇಸ್ ಮಾಡಕ್ಕೂ ಇಷ್ಟ ಆಗೋದಿಲ್ಲ, ದಟ್ ಇಸ್ ಫ್ಲೈಟ್. ಫ್ರೀಸ್, ಕೆಲವ್ರು ನೋಡಿರ್ತೀರಾ, ಕೋಪ ಬಂದಾಗ ಮಾತೇ ಆಡೋದಿಲ್ಲ, ಗಟ್ಟಿಯಾಗಿ ಮೂಕ ಉರಿ 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 ಇರುತ್ತೆ, ಕಣ್ಣು ಉರಿ ಉರಿ ಇರುತ್ತೆ,
ಏನು ತೋರ್ಸಲ್ಲ, ಎಮೋಷನ್ಸ್ ಎಲ್ಲ ಫ್ರೀಸ್ ಆಗೋಗಿರುತ್ತೆ, ಏನು ಮಾಡ್ಬೇಕು, ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಕ್ಕಾಗಲ್ಲ ಆ ತರ. That is the response of our nervous system basically. So what happens? ಈ ಹ್ಯೂಮನ್ ಬಾಡಿ ಈ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ಒಂದಿರುತ್ತೆ. ಸೊ ದಾಟ್ ಆಕ್ಚುಲಿ ಪ್ರಿಪೇರ್ಸ್ ದ ಮಸಲ್ ಸಿಸ್ಟಮ್ ಅಂಡ್ ದೆನ್ ಇಟ್ ವಿಲ್ ಬಿ ರೆಡಿ ಫಾರ್ ದ ಫಿಸಿಕಲ್ ಅಟ್ಯಾಕ್. ಸೊ ನೆಕ್ಸ್ಟ್ ಏನಾಗುತ್ತೆ, ಮಸಲ್ಸ್ ಟೆನ್ಸ್ ಆಗುತ್ತೆ, BP ಜಾಸ್ತಿ ಆಗುತ್ತೆ, ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ, ದೆನ್ ಇಟ್ ಬಿಕಮ್ಸ್ ಗೋಸ್ ಇನ್ ಟು ಡಿಸ್ಟ್ರಕ್ಟಿವ್ ಮೋಡ್. ನೆಕ್ಸ್ಟ್ ಬ್ರೈನ್ ನಲ್ಲಿ ಸೆರೋಟಿನಿನ್, ನೀವೆಲ್ಲ ಕೇಳಿದ್ದೀರಾ, ಓದಿದ್ದೀರಾ, ಬೇಕಾಷ್ಟು ಸಲ ನೋಡಿದ್ದೀರಾ ಅಲ್ವಾ, ದ್ಯಾಟ್ ಆಲ್ಸೋ gets affected because of anger. ಆಮೇಲೆ ಈ ಹೈಪೋಥಾಲಮಿಕ್ ಇದೆಯಲ್ಲ, ಲಿಂಬಿಕ್ ಸಿಸ್ಟಮ್ ನಲ್ಲಿ ಹೈಪೋಥಾಲಮಸ್ ಇಲ್ಲಿ ಕಾಣಿಸ್ತಲ್ಲ, ಅದೊಂದು ಮೆಸೇಜಸ್ ಕಳಿಸುತ್ತಲ್ಲ, that actually triggers the brain to pump in large doses of adrenaline and cortisol. ಅದೇನಾಗುತ್ತೆ, ಜಾಸ್ತಿ ಅಡ್ರಿನಲಿನ್ ಕಾರ್ಟಿಸೋಲ್ ಜಾಸ್ತಿ ಆದಾಗ BP ಜಾಸ್ತಿ ಆಗಿ then it causes all sorts of problems like strokes etc. And then the prolonged release of stress hormones not only affects our judgment and short-term memory, but it weakens our immunity system. Tumba ಕೋಪಿಷ್ಟು ನೋಡಿ ಬೇಕಾದ್ರೆ they keep falling sick quite often. So when is anger a problem? ಯಾವಾಗ anger problem? Anger healthy ಇದೆ, normal, okay, ಎಲ್ಲ healthy. When does anger become a problem? Anger actually serves dual purpose. One is it bargains for a better treatment. ಹೇಳಿದ್ವಿ ಅಲ್ವಾ, ರೆಸ್ಪೆಕ್ಟ್ ಆಫ್ ರೆಸ್ಪೆಕ್ಟ್ ನ ಎಕ್ಸ್ಪೆಕ್ಟ್ ಮಾಡ್ತೀವಿ, ವಿ ಡೋಂಟ್ ವಾಂಟ್ ಟು ಬಿ ಟೇಕನ್ ಫಾರ್ ಗ್ರಾಂಟೆಡ್, ಅದಕ್ಕೆಲ್ಲ. ಸೊ that is hello. So that is one way of showing our anger. Another way is intimidate and dominate others. ಬೇರೆಯವ್ರ ಮೇಲೆ ದಬ್ಬಾಳಿಕೆ ಮಾಡೋದು. That is also negative way of usage of anger. So when does anger become a problem? Negatively affects others. ತೊಂದ್ರೆ ನಮ್ಮ ಸುತ್ತಮುತ್ತ, ನಮ್ಮ ಫ್ಯಾಮಿಲಿ, ನಮ್ಮ ಫ್ರೆಂಡ್ಸ್, ನಮ್ಮ ರಿಲೇಷನ್ ಎಲ್ಲ ಅಫೆಕ್ಟ್ ಆಗುತ್ತೆ. Then my own performance, whether I'm, especially adolescents ನೋಡಿರ್ಬೇಕು, because of their confusion of identity, they will not be getting along well with people, parents at home, so they will always be angry and there will be a dip in their performance in school. And many people have their performance affected in work and even at home. ಏನ್ ನಾ ಕುಕ್ಕರ್ ಇಟ್ಟಿರ್ತೀನಿ, ಅದ್ ಸ್ಟವ್ ಆಫ್ ಮಾಡಿರ್ತೀನಿ ಅಂತಾನೆ ಗೊತ್ತಿರೋದಿಲ್ಲ ನನ್ನ ಕೋಪದಲ್ಲಿ, ಅದು ಸುಟ್ಟು ಬಗ್ಗಾಗಿರತ್ತೆ. Next is it affects our health and well-being. That we saw how it affects the health and well-being. ಆಮೇಲೆ too intense verbal abuse, aggression, which affects the relationship. Next, ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಈ ರಾಂಗ್ ಸೈಡ್ ಇದು ಓವರ್ಟೇಕ್ ಆಗುತ್ತಲ್ಲ, ಅದನ್ನೇ ನೋಡೋಣ. ವಾಟ್ ಹ್ಯಾಪನ್ಸ್ ನಾನ್ ಪ್ರೊಡಕ್ಟಿವ್ ಆಂಗರ್ ಸೈಕಲ್ ನಲ್ಲಿ? ಯಾರೋ ಒಬ್ಬ ರಾಂಗ್ ಸೈಡ್ ತಗೊಂಡ, ಓವರ್ಟೇಕ್ ಮಾಡ್ದ, ನೆಕ್ಸ್ಟ್ ರೇಜ್ ಶುರು ಆಗುತ್ತೆ ಫಾರ್ ದ ಡ್ರೈವರ್. What happens? There's a traffic jam. Half of them will be supporting that person, half of the people will be supporting the driver to effort to change the environment. But ultimately what happens? There'll be resistance by everybody. Two factions are divide ಆಗ್ಬಿಟ್ಟಿರುತ್ತೆ, ರೋಡಲ್ಲಿ ಟ್ರಾಫಿಕ್ ಎಲ್ಲ ಬಂದ್ ಆಗೋಗಿರುತ್ತೆ. Then there'll be increased confusion. So where is the chance of any solution at all? The anger has triggered so much to lead to a lot of traffic jam in the road. Any questions so far? Because it's online, if there is any question you can prompt me now itself. ಹೌದು ಮೇಡಮ್. ಹಾ ಹೇಳಿ. ಕೇಳುತ್ತಲ್ಲ ಬೋಪಯ್ಯ? ಕೇಳುತ್ತೆ ಹೇಳಿ. ಮೇಡಮ್, ಅದೇ ಈ ತಾವು ಹೇಳಿದ್ರಿ ನಮ್ಗೆ ಒಂದು ರೆಸ್ಪೆಕ್ಟ್ ಸಿಗ್ಲಿಲ್ಲ ಅಂತಂದ್ರೆ, ಅಥವಾ ಬೇರೆ ಒಂದೊಂದೆರಡು ರೀಸನ್ಸ್ ಹೇಳಿದ್ರಿ, ಅದರಿಂದ ಕೋಪ ಬರ್ತದೆ. ಈಗ ನೀವೇ ಹೇಳಿದ ಎಕ್ಸಾಂಪಲ್, ಈಗ ಈ ಟ್ರಾಫಿಕ್ ಅಲ್ಲೇ ಅಂತ ನೋಡಿ, ನಾವು ಕರೆಕ್ಟ್ ಆಗಿರ್ತೀವಿ, ಬೇರೆ ಯಾರೋ ರಾಂಗ್ ಸೈಡ್ ಬರ್ತಾರೆ, ಅದರಿಂದ ನಮ್ಗೆಲ್ಲ ತೊಂದರೆ ಆಗುತ್ತೆ, ನಮ್ಗೆ ಇಮಿಡಿಯೇಟ್ ಕೋಪ ಬರುತ್ತೆ. ಅದು ಹೆಂಗ್ ಕಂಟ್ರೋಲ್ ಮಾಡ್ಕೊಳ್ಳೋದು? ಅದನ್ನ ಐ ವಿಲ್ ಕಮ್ ಟು ದಟ್. ನಾನು ಯಾತಕ್ಕೆ ಆಂಗರ್ ಬಗ್ಗೆನೇ ಇಷ್ಟೊಂದು ಹೇಳ್ತಾ ಇದ್ದೀನಿ ಅನ್ನೋದನ್ನ ಆಮೇಲೆ ಹೇಳ್ತೀನಿ. ಯಾಕಂದ್ರೆ ಯಾವ ಟೈಪ್ ಆಫ್ ಆಂಗರ್ ಇದು, ಏನ್ ತರ ಅಂತ ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವು
ಅವಾಗ ಯಾವ್ದು ಟೆಕ್ನಿಕ್ ಯೂಸ್ ಮಾಡ್ಬೋದು ಅಂತ ಆಟೋಮ್ಯಾಟಿಕ್ ಆಗಿ ಬರುತ್ತೆ. So we are going to discuss those techniques in a few minutes. But before that, we have to analyze the types of anger that we are surrounded by, or we show, or we demonstrate, etc. Okay. Aita? Okay. Just 5 minutes. Okay. Ee pace sarigidya, or shall I go fast? No. Correct ಇದೆ. Okay. Thank you. ನೆಕ್ಸ್ಟ್ ಒಂದು ಟೈಪ್ಸ್ ಆಫ್ ಆಂಗರ್ ನಲ್ಲಿ ಆನಂದ್ ಸರ್ ಒಂದ್ಸಲ ಹೇಳಿದ್ರಲ್ವಾ, ಸಾತ್ವಿಕ್ ಆಂಗರು, ರಾಜಸಿಕ್ ಆಂಗರ್, ತಾಮಸಿಕ್ ಆಂಗರ್ ಅಂತ. ಸಮ್ ಆಫ್ ದ ಎಕ್ಸಾಂಪಲ್ಸ್ ವಿಲ್ ಸಿ ಇನ್ ಟರ್ಮ್ಸ್ ಆಫ್ ದ ಟೈಪ್ಸ್ ಆಫ್ ಆಂಗರ್. ಒಂದು ಜಸ್ಟಿಫೈಯಬಲ್ ಆಂಗರ್, ಯಾವಾಗ್ಲೂ ನಾವು ಹೇಳ್ತೀವಿ ಕ್ರಿಯಲಿಟಿ ಟುವರ್ಡ್ಸ್ ಅನಿಮಲ್ಸ್, ವಯೋಲೆನ್ಸ್ ಇನ್ ಕಮ್ಯುನಿಟಿ, ಇನ್ಜಸ್ಟಿಸ್ ಹೋರಾಡ್ತೀವಿ ಅಂತೀವಲ್ಲ, ಅದು ಸಾತ್ವಿಕ ಆಂಗರ್. It is very short-lived, short time. It doesn't affect us. We are actually looking out for a solution basically. So it is sattvic anger, but we are expressing it in the form of anger because nothing has been moving forward anta. So that's why we sort of blogs open ಮಾಡ್ತೀವಿ, ಎಲ್ಲಾನು data ಹಾಕ್ತೀವಿ in terms of what should be done ಆ ತರ. Next, ಅನಾಯನ್ಸ್ ಆಂಗರ್, ಇದು ರಾಜಸಿಕ್. ಈಗ ಹೇಳಿದ್ವಲ್ಲ, ಓವರ್ಟೇಕ್ ಮಾಡೋದು, ಆಮೇಲೆ ಕಿಡ್ಸ್ ಆರ್ ನಾಟ್ ಲಿಸ್ನಿಂಗ್, ಬಾಸ್ ಇಸ್ ಡಿಮ್ಯಾಂಡಿಂಗ್, ಪಾರ್ಟ್ನರ್ ಇಸ್ ಸೇಯಿಂಗ್ ಆಲ್ ಸಾರ್ಟ್ಸ್ ಆಫ್ ಇನ್ಸೆನ್ಸಿಟಿವ್ ಥಿಂಗ್ಸ್, ಇದೆಲ್ಲ ದಿಸ್ ಇಸ್ ರಾಜಸಿಕ್, ವಿಚ್ ಇಸ್ ಕಾಮನ್ ಅಂಡ್ ಅರೈಸಸ್ ಫ್ರಮ್ ಇನ್ ಡೈಲಿ ಲೈಫ್. ಇದೇನಾಗುತ್ತೆ, ವಿ ಫೋಕಸ್ ಆನ್ ನೆಗೆಟಿವ್ ಅಂಡ್ ಯಾರು ಏನೇನು ಹೇಳಿದ್ರು ಆ ವರ್ಡ್ಸ್ ಎಲ್ಲ ನಮ್ಗೆ ಅಂತ ಅನ್ಕೊಂಡ್ಬಿಡ್ತೀವಿ ನಾವು. ಅವ್ರಿಗೆ ಕೋಪ ಇರತ್ತೆ, ಅವರೇನೋ ಅಸಂಪ್ಷನ್ ಅಲ್ಲಿ ಮಾತಾಡಿರ್ತಾರೆ. ಸೊ ವಿ ವಿಲ್ ಇಂಟರ್ನಲೈಸ್, ವಿ ವಿಲ್ ಟೇಕ್ ಇಟ್ ಆನ್ ಅವರ್ ಸೆಲ್ಸ್ ಅಂಡ್ ದೆನ್ ವಿ ವಿಲ್ ಸ್ಟಾರ್ಟ್ ರಿಯಾಕ್ಟಿಂಗ್. ನಾವು ವಾಪಸ್ ಕೊಡ್ತೀವಿ. ಸೊ ದಿಸ್ ಇಸ್ ರಾಜಸಿಕ್ ಅಂಡ್ ಇಟ್ ಸ್ಟೇಸ್ ಫಾರ್ ಲಾಂಗರ್ ಟೈಮ್, ಬಿಕಾಸ್ ಇಡೀ ದಿನ ಹೆಂಡತಿ ಗಂಡಂಗ್ ಹೇಳಿದ್ರೆ ಅಥವಾ ಗಂಡ ಹೆಂಡತಿಗೆ ಬೈದಿದ್ರೆ ಇಡೀ ದಿನ ರಾತ್ರಿ ಬಂದದ್ದು ಸೆಟಲ್ಮೆಂಟ್ ಸ್ಕೋರ್ ಕಮ್ಯುನಿಕೇಶನ್ ಆಗೋ ತನಕನೂ ಅದು ಅಫೆಕ್ಟ್ ಆಗಿರತ್ತೆ. It would have affected us at home, or it would have affected us at work. Next is aggressive anger. Illi aggressive anger, or which is also tamasic, is that type of, it's kind of disorder tarane, anger disorder idu. Yakendre we want to bully, we want to create dominance, we want to create manipulation, control the situation, etc. It yakagatidu. Do you think that that person is so strong that he wants to, or she wants to show dominance, manipulation ella? No, because there is some insecurity within, deep sense of fear, amele some inadequacy that the person is feeling, and they want to cover it up with these dominance and manipulation. This is something which is very important that we need to see. Yakandre vapas or dominate ಮಾಡ್ತಾರೆ ಅಂತ ನಾವು ವಾಪಸ್ ಹಂಗೆ ರಿಯಾಕ್ಟ್ ಮಾಡ್ತಾ ಇರ್ತೀವಿ. It will never solve the problem. Next, temper tantrums, ಮಕ್ಕಳು ತೋರ್ಸೋದು. If you want something, you have to get it, and if it's not fulfilled, you show tantrums. This is also aggressive anger. This is also tamasic, because ಇದನ್ನ ಚಿಕ್ಕ ವಯಸ್ಸಿನಲ್ಲೇ ಕಂಟ್ರೋಲ್ ಮಾಡದೇ ಇದ್ರೆ ಅಡಾಲಸೆಂಟ್ ಏಜ್ಗೂ ಪಾಸ್ ಆಗುತ್ತೆ, ಲೇಟರ್ ಇಯರ್ಸ್ ಡೆವಲಪ್ಮೆಂಟ್ ನಲ್ಲೂ ಅಫೆಕ್ಟ್ ಆಗುತ್ತೆ ಅದು. Because and later on it becomes a very difficult problem in terms of relating in healthy and successful relationships ke tumba tondre kodutte later years of development also. So this has to be watched out, and this has to be corrected as early as possible. So what are the common presentations of anger? One is aggressiveness, which we all know, shouting, violence illa. ಇನ್ನೊಂದು ಪ್ಯಾಸಿವ್ ಅಗ್ರೆಸಿವ್. ವಿ ಹ್ಯಾವ್ ಸೀನ್ ದಿಸ್ ಆಲ್ಸೋ, ನೋ, ಇನ್ಸಲ್ಟ್, ಸರ್ಕಾಸಮ್, ಕಿರ್ಚಲ್ಲ, ಹೊಡಿಯಲ್ಲ, ಬಡಿಯಲ್ಲ, ಇನ್ ಸ್ಪ್ರೆಡಿಂಗ್ ರೂಮರ್ಸ್, ಗಾಸಿಪಿಂಗ್, ಇಲ್ಲಾಂದ್ರೆ ಪ್ರೊಕಾಸ್ಟಿನೇಷನ್. ಒನ್ ಟೀಮ್ ಮೆಂಬರ್ಗೆ ಏನಾರ ಇಷ್ಟ ಇಲ್ಲ, ಕೋಪ ಇದೆ ಬಾಸ್ಗೆ ಅಂದ್ರೆ ಹೇಳಿ ಕೆಲಸ ಮಾಡಲ್ಲ, ಏನೋ ಒಂದ್ ಕಾರಣ ಕೊಟ್ಕೊಂಡು ನಾಳಿದ್ದು ಆಚೆ ನಾಳಿದ್ದು ಕೆಲಸ ಮುಗಿಯಲ್ಲ ಅಷ್ಟೇ. ಆಮೇಲೆ ಡಿಸ್ಪ್ಲೇಸ್ಮೆಂಟ್ ಆಂಗರ್, ಈ ಒಬ್ರ ಕೋಪ ಇನ್ನೊಬ್ರ ಮೇಲೆ ತೀರ್ಸೋದು. ಗಂಡ ಹೆಂಡತಿಗೋ, ಹೆಂಡತಿ ಗಂಡಗೋ ಜಗಳ ಆಡಿದಾಗ, ಆಂಗ್ರಿ ಎಕ್ಸ್ಚೇಂಜಸ್ ಆದಾಗ ಬಡಪಾಯಿ ಮಗು ಮೇಲೆ ತೋರ್ಸೋದು. ಒನ್ ಆಫ್ ದ ಎಕ್ಸಾಂಪಲ್. Next thing is 7 facets of anger. We have to see this also, because we need to understand which level of anger
a person is or whether it is us ಅಂತ. ಒಂದು ಸ್ಟೇಟ್ ಆಂಗರ್ ಅಂತ. ಸ್ಟೇಟ್ ಆಂಗರ್ ಅಂದ್ರೆ ಇಟ್ಸ್ ಮೊಮೆಂಟ್ರಿ. ಐಸ್ ಕ್ರೀಮ್ ಕೊಡಿಸ್ಲಿಲ್ಲ ಮಗುಗೆ ಅಥವಾ ಅಡಾಲಸೆಂಟ್ಗೆ ಮೊಬೈಲ್ ತೆಕೊಡ್ಲಿಲ್ಲ, ಕೋಪ ಬಂದಿರತ್ತೆ. ಸೊ ಇಟ್ಸ್ ಜಸ್ಟ್ ಆ ಮೊಮೆಂಟಲ್ ಮಾತ್ರ ಕೋಪ ಇರುತ್ತೆ. ಇನ್ನೊಂದು ಟ್ರೇಟ್ ಆಂಗರ್ ಅಂತ. ಇಟ್ ಈಸ್ ಲೈಕ್ the person himself or herself, nature itself is angry. Anger is ingrained in them. ಅಂದ್ರೆ ಯಾವಾಗ ಕಿರ್ಚ್ತಾರೆ, ಯಾವಾಗ ಕೋಪ ಮಾಡ್ಕೋತಾರೆ, ಯಾವಾಗ ಇವ್ರಿಗೆ ಕೋಪ ಬರುತ್ತೆ ಅನ್ನೋದೇ ಇನ್ನೊಬ್ರಿಗೆ ಗೊತ್ತಿರಲ್ಲ. ಎಲ್ಲದಕ್ಕೂ ಕೋಪ ಮಾಡ್ಕೋತಾ ಇರ್ತಾರೆ. ದಿಸ್ ಇಸ್ ಸಮಥಿಂಗ್ ವಿಚ್ ನೀಡ್ಸ್ ಟು ಬಿ ವಾಚ್ಡ್ ಔಟ್. ಆಮೇಲೆ ಇನ್ನೊಂದು ಆಂಗರ್ ಇನ್ವರ್ಡ್. Anger inward is also equally dangerous because they'll harm themselves. They suicide attempts adella bartala. That is anger inside. Anger outside is what we have seen, aggression, ella aache kade gottagatte. This angry temperament and angry reactions are actually one momentary only, short-lived. But the problem is, if it is not treated properly, this temperament and reaction, then it can become trait anger. Next to control, anger control. How well we control this anger, another important. And the most important thing in this anger control is anger is hereditary. It runs through genetics. And similarly, controlling the anger also runs in hereditary. Andre enandre nanu ಕೋಪ ಬಂದಿರತ್ತೆ, ನನ್ನ ಮಕ್ಳಿಗೂ ಕೋಪ ಬಂದಿರತ್ತೆ. ನಾನು ಕಂಟ್ರೋಲ್ ಮಾಡ್ಕೊಂಡ್ರೆ, ಆಂಗರ್ ಕಂಟ್ರೋಲ್ ಅಥವಾ ಆಂಗರ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡ್ರೆ, ಆ ಮ್ಯಾನೇಜ್ಮೆಂಟ್ is also inherited by our children. So that's the reason why anger management becomes very important. Causes of anger. We'll run through this quickly because most of you know anger ಅನ್ನೋದು tip of the iceberg ಅಲ್ಲಿ ಇರುತ್ತೆ. But there are plenty of reasons underneath anger. The projection or presentation is anger. Okay, so some of them are sadness, friends or families separation or death, or ಇನ್ನೊಂದು fear of finance, ದುಡ್ಡಿರಲ್ಲ, ಅಥವಾ there is a personal illness, ನನಗೆ ಹುಷಾರಿರಲ್ಲ, ಏನಪ್ಪಾ ಗತಿ ನಾಳೆ ಅಂತ ಅನ್ನೋದು. Anxiety, ಇದು social pressure, expectation from parents is so high to perform well in the exams. ಫ್ರಸ್ಟ್ರೇಷನ್, ನಾನು ಏನೋ ಅನ್ಕೊಂಡಿರ್ತೀನಿ, ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀನಿ, ಆದ್ರೆ ಅದಕ್ಕೆ ತಕ್ಕಂಗೆ ನಡೆದಿರಲ್ಲ. ಸ್ಟ್ರೆಸ್, ವರ್ಕ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ರಿಲೇಷನ್ ಇರ್ಬೋದು. ಡಿಸಪಾಯಿಂಟ್ಮೆಂಟ್, ಇದು ಅಗೇನ್ ಯಾವುದೋ ಒಂದು ಪುವರ್ ಪರ್ಫಾರ್ಮೆನ್ಸ್ ಇನ್ಲೋ, ಅಥವಾ ನಾನು ಅನ್ಕೊಂಡಿದ್ದು ಫೈನಾನ್ಷಿಯಲ್ ಲಿಮಿಟೇಷನ್ ಇನ್ ಮಾಡೋಕ್ಕಾಗ್ಲಿಲ್ವೋ ಅದರಿಂದ. ಎಂಬರಾಸ್ಮೆಂಟ್, ಇಫ್ ಐ ಆಮ್ ಪುಲ್ಡ್ ಅಪ್ ಇನ್ ಪಬ್ಲಿಕ್, ಸ್ಕೂಲಲ್ಲೋ ಟೀಚರ್ ಏನಾರ ಅಂದು ಮಾಡಿ ಸೋಷಿಯಲ್ ಎಲ್ರ ಮುಂದೆ ಮಾಡಿದ್ರೆ ಎಂಬರಾಸ್ಮೆಂಟ್, that becomes a clear cut anger. If you have observed, most of the children subjects nalli, they like the subjects at very early age. ಒಂಥರ affiliation ಫಾರ್ಮ್ ಆಗಿರುತ್ತೆ ಕೆಲವು ಸಬ್ಜೆಕ್ಟ್ಸ್ ಗೆ. ಯಾಕೆ ಅಂದ್ರೆ ಆ ಟೀಚರ್ ವಿಲ್ ಬಿ ಸೋ ಗುಡ್. The teacher would have dealt the subject so well, and without creating any disparity, the teacher would have tutored the students. That is most of the time that will be the reason. ಅಥವಾ ಇನ್ಯಾವುದೋ ಸಬ್ಜೆಕ್ಟ್ ಇಷ್ಟ ಇದ್ರೂ ಅದು ಹೇಟ್ ಬಿಕಾಸ್ ಟೀಚರ್ ವುಡ್ಂಟ್ ಹ್ಯಾವ್ ಡೆಲ್ಟ್ ದ ಸ್ಟೂಡೆಂಟ್ಸ್ ಪ್ರಾಪರ್ಲಿ ಅಂತ. ನೆಕ್ಸ್ಟ್ ಗಿಲ್ಟ್. Most of the time sexual abuse, victimization is one of the causes. Next is jealousy, keep comparing, peer pressure. Okay, envy is different from jealousy. That should be addressed at the adolescent level whenever we are counseling. Next, hurt, breaking up of relation, rejection, etc. Next is shame, inability to meet expectation, or substance abuse. That guilt will always be there for people who use substances. Next, now we'll see how the cycle of anger is. ಹೆಂಗಾಗುತ್ತೆ, there is always a triggering event alva, overtake ಅಥವಾ bad day at work, child is showing tantrum, so that's the triggering event. Then that triggering event leads to negative thoughts. These negative thoughts are most of the time irrational and negative thoughts. We also call it as automatic thoughts in cognitive behavior technique nalli. I'll come to that in detail, but we need to analyze these thoughts whenever there is a triggering event.
ಏನಾಗುತ್ತೆ ತಕ್ಷಣ ಬಂದ್ಬಿಡತ್ತೆ. ಅವನಿಗೆ ಡ್ರೈವಿಂಗ್ ಬರೋದಿಲ್ಲ, ಅವನೇನ ಯಾವ್ದೋ ಕಾರಣಕ್ಕೆ ಓವರ್ಟೇಕ್ ಮಾಡಿರ್ತಾನ, ಅವ್ನ್ ಡ್ರೈವಿಂಗೇ ಬರೋದಿಲ್ಲ, ಲೈಸೆನ್ಸ್ ಕೊಟ್ಬಿಟ್ಟಿದಾರ ಅವನ್ಗೆ, ಅಥವಾ that fellow wants to create problems for the entire city, ಆತರ with respect to overtaking. ಅಥವಾ ಮಗು ಹಠ ಮಾಡ್ತಾ ಇದೆ, just before I go to office she always wants to cry and get whatever she wants. No, these are all assumptions, these are all negative things, judgmental things that goes into our mind, which actually spurts out the emotional response. Emotional response ಏನಾಗುತ್ತೆ, ನನ್ಗೆ ಹ್ಯಾಂಡಲ್ ಮಾಡಕ್ಕೆ ಬರಲ್ಲ, ಇವರೆಲ್ಲ ಈ ತರ ಓವರ್ಟೇಕ್ ಮಾಡ್ತಾ ಇದ್ರೆ ನಾನು ಹೆಂಗೆ ನನ್ನ ಡೆಸ್ಟಿನೇಷನ್ ಮುಟ್ಟೋದು, it's a very I don't think I'm equipped, I don't think I can drive well, or I don't think I can handle the situation well. ಆತರ ಒಂಥರ ರೆಸ್ಪಾನ್ಸು ಇಂಟರ್ನಲಿ ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿ ನಡೀತಾ ಇರತ್ತೆ. ನೆಕ್ಸ್ಟ್ ಥಿಂಗ್ ಇಸ್ ಫಿಸಿಕಲ್ ಸಿಂಪ್ಟಮ್ಸ್. ಹಾರ್ಟ್ ಪಂಪ್ ಆಗತ್ತೆ ಫಾಸ್ಟ್ ಆಗಿ, ಸ್ವೆಟ್ ಆಗತ್ತೆ, ಶೇಕ್ ಆಗತ್ತೆ. ಫಾರ್ ಈಚ್ ಒನ್ ಇಟ್ ಇಸ್ ಡಿಫ್ರೆಂಟ್ ವಾಟ್ ದ ಸಿಂಪ್ಟಮ್ಸ್ ಆರ್. ದೆನ್ ದ ಬಿಹೇವಿಯರ್ ರೆಸ್ಪಾನ್ಸ್, ಫ್ಲೈಟ್, ಫ್ರೀಸ್, 3 ಸ್ಟೇಟ್ ನೋಡಿದೀವಲ್ಲ, ಆ ಸ್ಟೇಟ್ ಬಂದ್ಬಿಡ್ತೀವಿ. ಸೊ that will be the response ultimately. Now how do we control the moment there is a triggering event ಅನ್ನೋದನ್ನ we will see now. Consequences of anger, we all of us know. Severe anger leads to mental disorders, broken relationships, low esteem, loneliness, and then performance affect ಆಗುತ್ತೆ, ಹೆಲ್ತ್ ಪ್ರಾಬ್ಲಮ್ಸ್ ಬರುತ್ತೆ, ಕಾರ್ಡಿಯೋವ್ಯಾಸ್ಕ್ಯುಲರ್ ಇರ್ಬೋದು, ಗ್ಯಾಸ್ಟ್ರೋಇಂಟೆಸ್ಟೈನಲ್ ಇರ್ಬೋದು. ಫ್ರಮ್ ಹೆಡ್ಏಕ್ ಟು ಮೇಜರ್ ಡಿಸಾರ್ಡರ್ಸ್ ವಿ ಕ್ಯಾನ್ ಹ್ಯಾವ್ ಎನಿಥಿಂಗ್, ಎನಿ ಆಫ್ ದ ಪಾಸಿಬಿಲಿಟೀಸ್. ಓಕೆ, then finally we'll get into drug abuse. Most of the people surrender to alcohol and drug abuse. So anger management andre enu? It's a psychotherapeutic program for prevention and control. It's not suppressing anger, but it is prevention and control. Then purpose is to cope up with anger. How do we cope up? ಕೋಪ ಬರೋದೇ ಇಲ್ವಾ, ಟ್ರಿಗರಿಂಗ್ ಇವೆಂಟ್ ಆಗ್ತಾನೆ ಇರುತ್ತೆ, ನಮಗ್ ಬರ್ತಾನೆ ಇರುತ್ತೆ ಥಾಟ್ಸ್. ಹೌ ಡು ವಿ ಕೋಪ್ ಅಪ್ ವಿತ್ ದಟ್? ಒನ್ ಇಸ್ ಟು ಡಿಕ್ರೀಸ್ ದ ಆಂಗರ್. ಓಕೆ, ನೆಕ್ಸ್ಟ್ ಇಸ್ ಟು ಕಂಟ್ರೋಲ್ ದ ರೆಸ್ಪಾನ್ಸಸ್ ಇನ್ ಅ ಸೋಷಿಯಲಿ ಅಪ್ರೋಪ್ರಿಯೇಟ್ ಮ್ಯಾನರ್. ದೆನ್ teach people how to examine these triggers. ಈ triggers ಒಂದು ಕಾನ್ಶಿಯಸ್ ಅಲ್ಲಿ ಗೊತ್ತಾಗ್ಬಿಟ್ರೆ then we know how to control it basically. Then adjust how they look at situations. Develop healthy ways to express. ಆಂಗರ್ ತೋರ್ಸ್ಲೇಬಾರ್ದು ಅಂತೇನಿಲ್ಲ, ಮಗುಗ್ ತೋರ್ಸ್ಲೇಬೇಕಲ್ಲ ನಾವು ಕೋಪ ಬಂದಿದೆ ಅಂತ, ಬಟ್ ಎಷ್ಟು, ಯಾವಾಗ, ಹೆಂಗೆ, ಅದು ಇಂಪಾರ್ಟೆಂಟ್ ಆಗತ್ತೆ. ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ, ಫಸ್ಟ್ ಯಾರ್ಯಾರಿಗೆ ಸಿಕ್ಕಾಪಟ್ಟೆ ಕೋಪ ಇರುತ್ತೋ, ಎಸ್ಪೆಷಲಿ adolescents who come to us for counseling, we ask them to log their anger pattern. ಹೆಂಗಂದ್ರೆ ಡೇಟ್ ಅಂಡ್ ಟೈಮ್ ಹಾಕ್ಬಿಟ್ಟು ಯಾವ್ದು ನಿಮ್ಗೆ ಟ್ರಿಗರ್ ಬಂದಿದ್ದು ಇವತ್ತು, ಎಷ್ಟು ಸಲ ಬಂತು, ಯಾವ್ದಕ್ ಬಂತು, ಅಂಡ್ ವಾಟ್ ವರ್ ದ ವಾರ್ನಿಂಗ್ ಸೈನ್ಸ್. ಕೈ ನಡ್ಗೋದು, ಈಚ್ ಇಂಡಿವಿಜುವಲ್ ಇಟ್ ಇಸ್ ಡಿಫ್ರೆಂಟ್, ಅದನ್ನ ಲಾಗ್ ಮಾಡಿ. ಆಮೇಲೆ ರೆಸ್ಪಾನ್ಸ್, ವಾಟ್ ಡಿಡ್ ಯು ಡೂ, ಡಿಡ್ ಯು ಶೌಟ್ ಇಟ್ ಯುವರ್ ಮದರ್, ಡಿಡ್ ಯು ಶೌಟ್ ಇಟ್ ಯುವರ್ ಬ್ರದರ್, ಏನ್ ಮಾಡಿದ್ರಿ. Then feeling afterwards, what did you feel after the response. ಇದಿಷ್ಟನ್ನು ಹಾಕಿ ಅಂತ ಹೇಳ್ತೀವಿ. ಹೇಳ್ಬಿಟ್ಟು ಆಮೇಲೆ ನೋಟಿಸ್ ದ ಪ್ಯಾಟರ್ನ್ ಅಂತ ಹೇಳ್ತೀವಿ. You have to notice the pattern. ಯಾತಕ್ ಬಂತು, for what are all the things that I react intensely and for what are the things that I take care ಅಂತ. Hello, can you hear me? Yes ma'am, we can hear you. Yeah, because I got a message saying network issue ಅಂತ ಅದಕ್ಕೆ. ಇಲ್ಲ ಮೇಡಮ್, ಇಲ್ಲಿ ಕ್ಲಿಯರ್ ಆಗಿದೆ. ಓಕೆ. ಸೊ ಆ ಒಂದು ಪ್ಯಾಟರ್ನ್ ರೆಕಗ್ನೈಸ್ ಮಾಡಿ ಇಟ್ಕೊಂಡ್ಬಿಟ್ರೆ ಆಸ್ ಇಂಡಿವಿಜುವಲ್ಸ್ ಇಟ್ ಈಸ್ ಈಸಿಯರ್ ಫಾರ್ ಅಸ್ ಟು ರೆಸ್ಪಾಂಡ್ ಇಮಿಡಿಯೇಟ್ಲಿ ಕ್ವಿಕ್ಲಿ ನೆಕ್ಸ್ಟ್ ಟೈಮ್, ಬಿಕಾಸ್ ದ್ಯಾಟ್ ಬಿಕಮ್ಸ್ ಅ ಹ್ಯಾಬಿಟ್. ಅವರ್ ಮ್ಯಾನೇಜಿಂಗ್ ರೆಸ್ಪಾನ್ಸ್ ಆಕ್ಷನ್ ಅದೆಲ್ಲ ಹ್ಯಾಬಿಟ್ ಹೆಂಗ್ ಮಾಡ್ಕೊಳ್ಳೋದು ಅಂತ ನೋಡ್ತೀವಿ ಇವಾಗ್ಲೇ ಅಂತ. ಸೊ ಇದೊಂಥರ ಒಂದ್ ಲಾ ಕ್ರಿಯೇಟ್ ಮಾಡಿ ಇಟ್ಕೊಂಡ್ಬಿಡೋದು ವಾಸಿ ಅಂತ ಯೂಶಲಿ ಅಡಾಲಸೆಂಟ್ಸ್ಗೆ ವಿ ಪ್ರಿಸ್ಕ್ರೈಬ್ ದಿಸ್. ನೆಕ್ಸ್ಟ್ then you analyze the anger. Why did I respond like this anta? Is my anger and my reaction out of proportion to the trigger?
Am I directing this anger to somebody who is not at all related, or am I taking it so personally? ಅವ್ರ ಕೋಪಕ್ಕೆ ಅವ್ರೇನೋ ಹೇಳಿದ್ರು ನನ್ ಮೇಲೆ, ಆದ್ರೆ ಅದ್ ನನ್ ಮೇಲೆ ಅಂತ ನನ್ಗೆ ಹೇಳಿದ್ರು ಅಂತ ಪರ್ಸನಲ್ ಆಗಿ ತಗೊಂಡ್ಬಿಟ್ನಾ ಅನ್ನೋದೊಂದು. ಆಮೇಲೆ is this how usually I respond in most of the situations ಅಂತ. ಒಂದು ಟೆಕ್ನಿಕ್ which I'm going to describe in detail later is observational learning also. Some role model should be there, somebody else. ಇವ್ರು ಈ ತರ ಪೊಸಿಷನ್ ಅಲ್ಲಿ ಇದ್ದಿದ್ರೆ ಹೆಂಗ್ ರೆಸ್ಪಾಂಡ್ ಮಾಡಿರೋದು ಅಂತ, ಯಾರ ಬಗ್ಗೆ ನಮ್ಗೆ ಗೌರವ ಇರತ್ತಲ್ಲ, ಯಾರ ಬಗ್ಗೆ ನಾವು ರೋಲ್ ಮಾಡೆಲ್ ಅಂತ ಒಂದು ಆದರ್ಶದ ವ್ಯಕ್ತಿ ಇಟ್ಕೊಂಡಿರ್ತೀವಲ್ಲ, ಅವ್ರು ಹೆಂಗ್ ರೆಸ್ಪಾಂಡ್ ಮಾಡಿರೋದು, ಅಥವಾ observe the situation how others respond, and then you have to inculcate within yourself. That is ma'am, sorry to interrupt ma'am. Session ಇನ್ನೇನು ಎಂಡ್ ಆಗುತ್ತೆ ಆಯ್ತು ಅಂದ್ರೆ ಮತ್ತೆ ನಾವು ಎಲ್ಲ ಲಾಗಿನ್ ಆಗಿ ಜಾಯಿನ್ ಆಗೋಣ. Sure. Okay ಅಂತ. So any questions before I take up the next slide? We'll take the questions in the after the session ma'am. ಅಂದ್ರೆ ನಿಮ್ದು ಸೆಷನ್ ಮುಗಿದ ತಕ್ಷಣ questions ತಗೊಳ್ಳೋಣ. Okay. So yes ma'am, I think we can start. I can start. ಶುರು ಮಾಡ್ಲಾ? Okay, thank you. ಇನ್ನೊಂದು, ನಾವು ಈ ತರ ಪ್ಯಾಟರ್ನ್ ಅನಲೈಸ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಂದ್ರೆ ಆಂಗರ್ದು, ವಿ ಹ್ಯಾವ್ ಟು ಬಿ ವೆರಿ ಕಾನ್ಶಿಯಸ್. ಚಾಯ್ಸಸ್ ಅಂತೀವಿ ನಾವು, ಚಾಯ್ಸಸ್ ಬರೀ ಇದೊಂದಕ್ಕೆ ಅಲ್ಲ, ಎಲ್ಲದ್ರಲ್ಲೂ ಡಿಸಿಷನ್ ಮೇಕಿಂಗ್ ಅಲ್ಲಿ ಚಾಯ್ಸಸ್ ಇರುತ್ತೆ. ಸೊ ವೆನ್ ದೆರ್ ಇಸ್ ಅ ಟ್ರಿಗರ್ ಅಂಡ್ ವೆನ್ ವಿ ಹ್ಯಾವ್ ಡನ್ ದಿಸ್ ಲಾಗ್, ಆಂಗರ್ ಲಾಗ್ ಮಾಡ್ತಾ, ವೆನ್ ವಿ ಆರ್ ಸ್ಟಡಿಂಗ್ ದ ಪ್ಯಾಟರ್ನ್, ದೆನ್ ವಿ ಹ್ಯಾವ್ ಟು ಕ್ವೆಶ್ಚನ್ ಅವರ್ ಸೆಲ್ಫ್, ಈಸ್ ದಿಸ್ ಸಿಚುಯೇಷನ್, do we have no other choice but to accept the situation? ಕೆಲವು ಸಲ ಟ್ರಾಫಿಕ್ ಜಾಮ್ ಆಗೋಗಿರತ್ತೆ, ಆಫೀಸಿಗೆ ಲೇಟ್ ಆಗೋಗಿರತ್ತೆ. No point in blaming somebody else or blaming ourselves, nothing. Accept the situation and see what else we can do moving forward ಅಂತ. In ಕೆಲವು ಸಿಚುಯೇಷನ್ ಅಲ್ಲಿ we may have to forgive the other person. ಮಕ್ಳು ಯಾವ್ದೋ ಕೋಪದಲ್ಲಿ ಏನೋ ಇಗ್ನೋರೆನ್ಸ್ ನಲ್ಲಿ ಮಾಡಿರ್ತೀವಿ, ಬೈದ್ಬಿಟ್ಟು ತಕ್ಷಣನೇ ವಿ ಫರ್ಗಿವ್ ದೆಮ್, ರೈಟ್? ಇನ್ನೊಂದ್ಸಲ ಹಾಗೆ ಮಾಡ್ಬೇಡ ಅಂತ. ನೆಕ್ಸ್ಟ್, ಇಗ್ನೋರ್ ದ ಅದರ್ ಪರ್ಸನ್. ಮೋಸ್ಟ್ ಆಫ್ ದ ಟೈಮ್, I want to give you a difficult situation here. Sometimes there are lot of difficult people around us. ಅವರು ಬೇರೆಯವ್ರ ಹಾರ್ಮೋನಿನ ಡಿಸ್ಟ್ರಾಯ್ ಮಾಡಕ್ಕಿರ್ತಾರೆ, ಅವ್ರ ಮನ್ಸಿನಲ್ಲಿ ಹೆಂಗಿರುತ್ತೋ ಗೊತ್ತಿಲ್ಲ, ಬಟ್ ದೇ ವಿಲ್ ಆಲ್ವೇಸ್ ಬಿ ಶೌಟಿಂಗ್, ಕ್ರಿಯೇಟಿಂಗ್ ಲಾಟ್ ಆಫ್ ಪ್ರಾಬ್ಲಮ್ಸ್ ಅರೌಂಡ್ ಅಸ್. ಅದೊಂಥರ ಅಹಿತಕರವಾದ ವಾತಾವರಣ ಇರುತ್ತೆ. ಅವಾಗ ನಾವೇನ್ ಮಾಡ್ಬೇಕು? ವಿ ಹ್ಯಾವ್ ಟು ಜಸ್ಟ್ ಇಗ್ನೋರ್ ದಟ್ ಪರ್ಸನ್. ವಿ ಕೆನಾಟ್ ಟೇಕ್ ವಾಟ್ ಎವರ್ ಹಿ ಆರ್ ಶಿ ಸೇಸ್ ಟು ಅವರ್ ಸೆಲ್ಸ್, ಇಂಟರ್ನಲೈಸ್ ಆ ಥರ ಎಲ್ಲ ಮಾಡ್ಕೊಳ್ದಿಲ್ಲ, ಜಸ್ಟ್ ಇಗ್ನೋರ್. ಏನು ಅದಕ್ಕೆ ಅಸೋಸಿಯೇಟ್ ಮಾಡಬೇಡಿ, ಜಡ್ಜ್ಮೆಂಟು ಏನು ಮಾಡಬಾರ್ದು, ಜಸ್ಟ್ ಇಗ್ನೋರ್, ಮೂವ್ ಆನ್ ಆಸ್ ಇಫ್ ನಥಿಂಗ್ ಹ್ಯಾಸ್ ಹ್ಯಾಪೆಂಡ್. ದೆನ್ change or solve the situation. Most of the time this is what will be required, where we may want to look into solution rather than dwelling on the problem. ಹಿಂಗಾಗೋಯ್ತು ಹಂಗಾಗೋಯ್ತು ಅಂತ ಲ್ಯಾಮೆಂಟ್ ಮಾಡ್ಕೊಂಡು ಹಂಗ್ ಮಾಡ್ಬಿಟ್ಟ ಹಿಂಗ್ ಮಾಡ್ಬಿಟ್ಲು ಅಂತಾನೆ ಹೇಳ್ತಿರ್ತೀವಿ, ಹೊರತಾಗಿ ಏನ್ ಮಾಡ್ಬೋದು ನೆಕ್ಸ್ಟ್ ಅಂತ ಯೋಚನೆ ಮಾಡಕ್ ಶುರು ಮಾಡ್ಬೇಕು. So managing anger is not to suppress anger. Next is suppression ಮಾಡಿದ ತಕ್ಷಣ it causes lot of irritation, anxiety, ಆಮೇಲೆ low self esteem, and it leads to lot of health conditions. anger suppress ಮಾಡಿದ್ರೆ, and one needs to be open to change. That is most important. That's what we see in most of the counseling as well, right? So we have to insist on this point whenever somebody comes with this problem. Last week I just want to quote one ಹುಡುಗಿ, 24 ವರ್ಷದ ಹುಡುಗಿ ಬಂದಿದ್ಲು. ಲವ್ ಮ್ಯಾರೇಜ್ ಆಗಿದೆ. ಇಟ್ಸ್ ಬೀನ್ ಲೈಕ್ 8 months since her marriage. ಆಮೇಲೆ 4 months ಇಂದ ಅಮ್ಮನ ಮನೆಗೆ ಬಂದ್ಬಿಟ್ಟಿದ್ದಾಳೆ. ಅಂಡ್ ಇಟ್ಸ್ ಅ ಜಾಯಿಂಟ್ ಫ್ಯಾಮಿಲಿ, ಫಾದರ್ ಇಲ್ಲ, ಮದರ್ ಇಲ್ಲ, ಎಲ್ಲರೂ ಇದ್ದಾರೆ. ಅಮ್ಮ ಕರ್ಕೊಂಡ್ ಬಂದಿದ್ರು ಕೌನ್ಸಿಲಿಂಗ್ಗೆ. ಯಾಕೆ ಅಂತಂದ್ರೆ, ನನ್ಗೆ ಇರಕ್ಕಾಗಲ್ಲ. ಯಾಕಮ್ಮ? ಹುಡುಗ ಗೊತ್ತಿತ್ತಲ್ಲ, ಅವ್ರ ಅಪ್ಪ ಅಮ್ಮ ಎಲ್ಲ ಗೊತ್ತಿತ್ತಲ್ಲ, ನಿಂಗೆ ಎನ್ವೈರನ್ಮೆಂಟ್ ಎಲ್ಲ ಗೊತ್ತಿತ್ತಲ್ಲ, ಏನ್ ಪ್ರಾಬ್ಲಮ್? ಅವ್ರು ಸಿಕ್ಕಾಪಟ್ಟೆ ಕೋಪ ಬರ್ಸ್ಬಿಡ್ತಾರೆ, ನನಗ್ ಕೋಪ ತಡ್ಕೊಳಕ್ಕೆ ಆಗೋದಿಲ್ಲ, ಏನಾರ ಔಷಧಿ ಇದ್ರೆ ಕೊಡಿ.
ಇದು ಅವಳ್ದು ಇದು ಸೋಜಿಗದ್ ವಿಷಯ ಹಂಗಂತ ಬಂದಿದ್ಲು. ದೆನ್ it needs lot of time for us to counsel, make them open up and make them realize that they have to change first anta. So that they should be ready to put the effort to change and make it as a habit. Next, if you are dealing with angry person who is not open, and then you need to insulate that person. Don't be in the receiving place. Okay, if they are not open, ಏನ್ ಮಾಡಿದ್ರು ಅವ್ರು ಚೇಂಜೇ ಆಗಲ್ಲ ಅಂತಿದ್ರೆ our interaction should be very minimal. So now let's come to techniques of anger management. Bopaya sir kelidralla, so we'll see one after the other. One first and foremost is we need to acknowledge that we have a problem. Most of the time ಅವರಿಂದ ನನಗ್ ಕೋಪ ಬರುತ್ತೆ, ಅವ್ರು ನನಗ್ ಕೋಪ ಬರ್ಸ್ಬಿಟ್ರು, ಅವ್ರು ನೆಟ್ಟಗಿದ್ದಿದ್ರೆ ನನಗ್ ಕೋಪ ಇರ್ತಾ ಇರ್ಲಿಲ್ಲ. All the time we put the blame on external factor. Fine, we need to acknowledge that we have a problem. That is first and foremost. Next, avoid the triggers. We need to change our lifestyle, athwa we need to change the way we are dealing with relationship or daily routine. ಏನೋ ಇವಾಗ ಲೇಟ್ ಆಗಿ ಬರ್ತಾ ಇರ್ತೀವಿ, that has caused lot of concerns, triggers anger. We may want to work it out and change the working timings, or we need to see how we can improve the lifestyle. Having known ಅಷ್ಟು ಅಡ್ರೆಸ್ ಮಾಡಿರ್ತೀವಲ್ಲ, ಯಾವ ತರ ಕೋಪ ಅಂತ ಅರ್ಥ ಮಾಡ್ಕೊಂಡಿರ್ತೀವಲ್ಲ, then we may want to change any of these. That is one thing. Next, third thing is impulse control mechanisms. This is what I was trying to say. Delay the response. Amygdala response first. Delay that. Put it into prefrontal lobe, and so that we respond adequately, sufficiently for the given problem. They say that it should be like traffic signal. Red andre stop your negative thoughts. Yellow andre gear up for the situation. Prepare yourself how to handle ee tara kopa barta ide, ee tara event barta ide, so how do I handle another preparation. Next to green, go and face the situation, don't run away. Face the situation with ready-made solution. How do we do it annaduna kelagade nodona. First and foremost is relaxation technique. This we say na count 5 anta. Count 5 ಮಾಡ್ಬೋದು, ಇಲ್ಲಾಂದ್ರೆ ಡೀಪ್ ಇನ್ಹಲೇಷನ್ ಎಕ್ಸಲೇಷನ್ ಮಾಡ್ಬೋದು. Repeat this several times until you feel calm and relaxed. This is very important. This if you make it a habit, it is a initiation for the next technique which I am going to share with you. Either deep breathing ಮಾಡ್ಬೋದು, ಇಲ್ಲಾಂದ್ರೆ progressive muscle relaxation. Tense all the parts of the body from toe to head. You tense for 1 second, 2 seconds, then relax from toe to head. Part by part you call out and relax. This is called it's called Jacobson progressive muscle relaxation anta. Idishtu habit ಮಾಡ್ಕೊಂಡ್ಮೇಲೆ there is something called one technique called system desensitization anta. ಅದ್ ಏನಂದ್ರೆ this is used for anxiety as well. For most of the emotions you can use this technique. Once you practice a relaxation technique, then you lie down on a bed and then you prepare a chart. ಯಾವ್ಯಾವ ಸಿಚುಯೇಷನ್ ನನಗೆ ಆಂಗರ್ ಬರುತ್ತೆ ಅಂತ ಒಂದು ಚಾರ್ಟ್ ಮಾಡ್ಕೊಳ್ಬೇಕು. ಲೋಯೆಸ್ಟ್ ಕಡಿಮೆ ಆಂಗರ್ ರೇಂಜ್ ಯಾವ್ದಿದೆ ಅಂತ ಹೈಯೆಸ್ಟ್ ತನಕ 10 ಬರುತ್ತೆ ಅಂತ ಇಟ್ಕೊಳ್ಳಿ. ಮಲ್ಕೊಂಡು ಈ ರಿಲ್ಯಾಕ್ಸೇಷನ್ ಡೀಪ್ ಬ್ರೀತಿಂಗ್ ಮಾಡ್ತಾ ಫಸ್ಟ್ ಐಟಮ್ ಏನ್ ಬರ್ತಿದ್ದೀನಿ, ಯಾತಕ್ಕೆ ಕೋಪ ಬರುತ್ತೆ ಅಂತ ಅದು ಆಸ್ ಇಫ್ ಅವಾಗ್ಲೇ ಆದಂಗೆ ವಿಜುವಲೈಸ್ ಮಾಡ್ಕೊಂಡ್ಬಿಟ್ಟು ಡೀಪ್ ಬ್ರೀತಿಂಗ್ ಮಾಡ್ತಾ ಇರ್ಬೇಕು. ಒನ್ ಥಿಂಗ್ ವಾಟ್ ಹ್ಯಾಪನ್ಸ್ ಇಸ್ relaxation or any of these negative emotions cannot coexist. Anxiety, stress, anger will not coexist with when our body is relaxing. One, because our thoughts are deviated, and second thing is there's sufficient oxygen supply to the brain which keeps us fully energetic, and any of these emotions will not coexist with our relaxation. So it's very important we practice this and make it as a habit. Next is something called thought log anta. This is something which cognitive behavior therapy advises.
ಬೆಕ್ ಅನ್ನೋರು, ಆರನ್ ಬೆಕ್ ಅನ್ನೋರು ಕಂಡಿಡ್ದಿರೋದು ಈ ಟೆಕ್ನಿಕ್. ದೇರ್ ಆರ್ ಮೆನಿ ಟೆಕ್ನಿಕ್ಸ್, but this is one of the commonest and frequently used technique, and it works. It's easy to prescribe, and it is easy to guide the people who want to use this technique also. What we saw negative energy ಅಲ್ವಾ, ನಾನು ಇರೋದೇ ಹಿಂಗೆ, ನನ್ನ ಕೈಲಿ ಏನೂ ಆಗಲ್ಲ, ನಂಗೆ ಮಾಡೋಕ್ಕಾಗಲ್ಲ ಅನ್ನೋ ನೆಗೆಟಿವ್ ಥಾಟ್ಸ್, ಆಟೋಮೆಟಿಕ್ ಥಾಟ್ಸು, ಬಿಲೀಫ್ಸು ಬಂದ್ಬಿಡುತ್ತೆ. ಅದನ್ನ ಕಾಗ್ನೇಟಿವ್ ರೀಸ್ಟ್ರಕ್ಚರಿಂಗ್, ಆ ಥಾಟ್ಸ್ ನ ಕರೆಕ್ಟ್ ಮಾಡ್ಕೊಂತ ಹೋದ್ರೆ ಆಟೋಮೆಟಿಕ್ ಆಗಿ ನಮ್ ಆಂಗರ್ ಕಂಟ್ರೋಲ್ ಆಗತ್ತೆ ಅಂತ. ಹೆಂಗೆ? ಚೇಂಜ್ ದ ವೇ ಯು ಥಿಂಕ್. ಆಂಗ್ರಿ ಪೀಪಲ್ ಯೂಶಲಿ ಕರ್ಸ್, ಶೌಟ್ ಎಲ್ಲ ಎಕ್ಸಾಜಿರೇಟೆಡ್, ಓವರ್ಲಿ ಡ್ರಾಮ್ಯಾಟಿಕ್ ಇರೋದಕ್ಕಿಂತ ಹೆಚ್ಚಾಗಿ ತೋರ್ಸ್ಕೊತಾ ಇರ್ತೀವಿ ನಾವು ಕೋಪ ಬಂದಾಗ. ಅದ್ರ ಬದಲಾಗಿ replace these thoughts with rational ones, positive self-thought. Instead of saying, I can't handle this traffic, I'm going to explode. Anta anno badlagi, this happens to everyone. Ellaru road ಮೇಲೆ ಇಲ್ವಾ, ನನ್ನ ಪಕ್ಕದಲ್ಲೂ ಇದ್ದಾರೆ, ಆ ಕಡೆನೂ ಇದ್ದಾರೆ, ಈ ಕಡೆನೂ ಇದ್ದಾರೆ, ಅವರೆಲ್ಲ ಏನ್ ಮಾಡ್ತಾ ಇದ್ದಾರೆ, ಅವರುನು ನನ್ನ ಥರಾನೇ ಸಫರ್ ಮಾಡ್ತಾ ಇದ್ದಾರೆ. ಸೊ ಅದು ಕ್ಲಿಯರ್ ಆದ ತಕ್ಷಣ ನಾನು ಮುಂದಕ್ಕೆ ಹೋಗ್ತೀನಿ. ದಿಸ್ ಟೂ ಶೆಲ್ ಪಾಸ್ ಅನ್ನೋದೊಂದು ಕಾನ್ಸೆಪ್ಟ್ ಇಟ್ಕೋಬೇಕು. ಅಥವಾ ಶಿ ಎಂಬ್ರಾಸ್ ಮೀ ಆನ್ ಪರ್ಪಸ್ ಅಂದ್ರೆ ಇಟ್ಸ್ ಓಕೆ. ಶಿ ಮೇ ನಾಟ್ ಪ್ರಾಬಬಲಿ ಮೀನ್ ಎನಿಥಿಂಗ್ ಆಫ್ ಇಟ್. ಮೇ ಬಿ ಶಿ ಹ್ಯಾಡ್ ಹರ್ ಬ್ಯಾಡ್ ಡೇ, ಸೊ ಶಿ ಇಸ್ ಥ್ರೋಯಿಂಗ್ ಇಟ್ ಆನ್ ಸಮ್ ಒನ್ ಅಂತ ಆತರ ಅನ್ಕೊಳ್ಳೋದು. ನೆಕ್ಸ್ಟ್, ನೆವರ್ ಯೂಸ್ ಅ ವರ್ಡ್ ನೆವರ್, ಆಲ್ವೇಸ್ ಆತರ ವೆನ್ ಯು ಆರ್ ಟಾಕಿಂಗ್ ಅಬೌಟ್ ಯೋರ್ ಸೆಲ್ಫ್. ಹೆಂಗ್ ಮಾಡ್ತೀವಿ ನಾವು, ನಮ್ಗೆ ಯಾಕೆ ಕೋಪ ಬಂತು ಅಂತ ಜಸ್ಟಿಫೈ ಮಾಡ್ತಾ ಇರ್ತೀವಿ ಯಾವಾಗ್ಲೂ. ವಿ ಶುಡ್ ನೆವರ್ ಡೂ ದಟ್. ವಿ ಶುಡ್ ಆಲ್ವೇಸ್ ಟ್ರೈ ಟು ಸಿ ವಾಟ್ ಇಸ್ ದ ಗಿವನ್ ಸಿಚುಯೇಷನ್ ಅಂತ. ಆಮೇಲೆ ರಿಮೈಂಡ್ ಯುವರ್ ಸೆಲ್ಫ್ that getting angry will not help in any respect ಅನ್ನೋದನ್ನ ಹೇಳ್ತಾನೆ ಬರ್ಬೇಕು ನಮಗ್ ನಾವೇ. ಲಾಜಿಕ್ ಡಿಫೀಟ್ಸ್ ಆಂಗರ್. ಇನ್ನೊಂದು, ನಾವು ಜಸ್ಟಿಫೈ ಮಾಡಕೊಳ್ಳೋ ಬದಲಾಗಿ ಆಂಗರ್ನ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಪುಟ್ ಲಾಜಿಕ್ ಬಿಹೈಂಡ್ ಆಂಗರ್. ಸೊ ವೆನೆವರ್ ವಿ ಲಾಜಿಕಲಿ ಥಿಂಕ್, ಕಾರಣಗಳು ಯಾತಕ್ ಕೋಪ ಬಂತು, ಯಾತಕ್ ಈ ಸಿಚುಯೇಷನ್ ಆಯ್ತು, ಆ ತರ ಲಾಜಿಕಲ್ ಆಗಿ ಥಿಂಕ್ ಮಾಡ್ಕೊಂತ ಹೋದಾಗ ಆಂಗರ್ ಕಡಿಮೆ ಆಗ್ತಾ ಹೋಗುತ್ತೆ. Then next is, as part of cognitive restructuring, people should be aware of their demanding nature. ಆ ಡಿಮ್ಯಾಂಡಿಂಗ್ ನೇಚರು ಇರುತ್ತೆ, ಎಕ್ಸ್ಪೆಕ್ಟೇಷನ್ ಇರುತ್ತೆ, ಬಟ್ ಓನ್ಲಿ ಡಿಸಪಾಯಿಂಟ್ಮೆಂಟು ಇರುತ್ತೆ. ಬಟ್ ಡಿಸಪಾಯಿಂಟ್ಮೆಂಟ್ ವಿಲ್ ನಾಟ್ ಟರ್ನ್ ಔಟ್ ಇನ್ ಟು ಆಂಗರ್ ಒನ್ಸ್ ವಿ ಡೂ ದಿಸ್ ಕಾಗ್ನೇಟಿವ್ ರಿಸ್ಟ್ರಕ್ಚರಿಂಗ್. ಏನೋ ಸಿಗದೆ ಇದ್ರೆ ಎಲ್ಲರಿಗೂ ಡಿಸಪಾಯಿಂಟ್ ಆಗುತ್ತೆ, ನನಗೂ ಆಗುತ್ತೆ, ಬಟ್ ಇಟ್ ವೋಂಟ್ ಟರ್ನ್ ಇನ್ ಟು ಆಂಗರ್. So how do I create this thought log? This is an example which I usually share with most of the adolescents. ಟ್ರಿಗರ್ ಬಂದಿರುತ್ತೆ, ಅಮ್ಮ ಏನೋ ವೆಜಿಟಬಲ್ ಫುಡ್ ಅವತ್ತು ಊಟಕ್ಕೆ ಯಾವ್ದೋ ವೆಜಿಟಬಲ್ ನಂಗೆ ಇಷ್ಟ ಇಲ್ದೇನೋ ವೆಜಿಟಬಲ್ ಹಾಕ್ಬಿಟ್ಟಿರ್ತಾರೆ. ದಟ್ ಇಸ್ ದ ಟ್ರಿಗರ್. ಥಾಟ್ ಏನಾಗುತ್ತೆ, ಶಿ ವಾಂಟ್ಸ್ ಟು ಇರಿಟೇಟ್ ಮೀ ಆಲ್ ದ ಟೈಮ್, ಶಿ ಹೇಟ್ಸ್ ಮೀ, ಶಿ ಡಸ್ ದಿಸ್ ಆನ್ ಪರ್ಪಸ್, ಅಂಡ್ ಶಿ ಲವ್ಸ್ ಮೈ ಯಂಗರ್ ಬ್ರದರೋ ಯಂಗರ್ ಸಿಸ್ಟರೋ ಮೋರ್ ದೆನ್ ಮೀ. ಅದಕ್ಕೆ ನನ್ಗೆ ಇಷ್ಟ ಇಲ್ದೇ ಇರೋ ತರಕಾರಿನೇ ಮಾಡೋದು ಅಂತ. ದೆನ್ ವಾಟ್ ಡು ದೇ ಫೀಲ್? ಯಾವಾಗ್ಲೂ ಕೋಪ, ಯಾವಾಗ್ಲೂ ಸ್ಯಾಡು, ಯಾವಾಗ್ಲೂ ಡಿಪ್ರೆಸ್ಡ್. ಅದಕ್ಕೆ ನಾವ್ ಇನ್ನೊಂದ್ ಏನ್ ಮಾಡಿ ಅಂತೀವಿ ಇದ್ರೆ, ಥಾಟ್ ಎವಿಡೆನ್ಸಸ್ ಫಾರ್. ಇಷ್ಟು ಅನ್ಕೊಂಡಿದೀರಲ್ಲ ನೀವು ನಿಮ್ಮ ಅಮ್ಮನ ಬಗ್ಗೆ, ಸರಿ ಅದಕ್ಕೆ ಎವಿಡೆನ್ಸ್ ಏನು, ಯಾಕೆ ನೀವ್ ಹಂಗ ಅನ್ಕೊಂಡಿದೀರಾ ಅಂತ. ಲಾಸ್ಟ್ ವೀಕು ಮಾಡಿದ್ಲು ಅಮ್ಮ, ಈ ವಾರನೂ ಮಾಡಿದ್ಲು, ಮೊನ್ನೆನೂ ಮಾಡಿದ್ಲು ಅಂತ ಬರ್ಸ್ತೀವಿ. ನೆಕ್ಸ್ಟ್, ಸರಿ ಇದಿಷ್ಟು ನೀವ್ ಅನ್ಕೊಂಡಂಗೆ ಯಾಕೆ ಹಂಗ್ ನೀವ್ ಅನ್ಕೊಂಡಂಗ್ ಇಲ್ದೇ ಇರ್ಬೋದು ಅಂತ ಯೋಚನೆ ಮಾಡಿದೀರಾ ಅಂತ ಅಂತೀವಿ. ಇದು ಸ್ವಲ್ಪ ಕಷ್ಟದ್ದು ಬರೆಯೋದು, ಯಾಕಂದ್ರೆ ದೇ ವುಡ್ ಹ್ಯಾವ್ ಗಾಟ್ ಸೋ ಫೋಕಸ್ಡ್ ಇನ್ ದೇರ್ ಓನ್ ಥಾಟ್ಸ್. ಇದ್ ಬರಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ, ಇಲ್ಲ ನಮ್ಮ ಹತ್ರಕ್ ಬನ್ನಿ, ಇಲ್ಲ ನಿಮ್ ಫ್ರೆಂಡೋ ನಿಮಗ್ ಬೇಕಾದವ್ರು ಯಾರು ನಿಮ್ಗೆ ಆಪ್ತರಿರ್ತಾರೋ ನಿಮ್ ಅವ್ರ ಹತ್ರ ಹೋಗಿ ಕೇಳಿ, ಹಿಂಗಾದ್ರೆ ನಿಂಗೆ ಹೆಂಗಾಗತ್ತೆ ಅಂತ. ಅಥವಾ ಏನಾರ ಪುಸ್ತಕ ಓದಿ ತಿಳ್ಕೊಳ್ಳಿ ಯಾಕೆ ಹಿಂಗಿರ್ಬೋದು ಅಂತ, ಆತರ. ಸೊ ವಿಲ್ ಮೇಕ್ ದೆಮ್ ಲಿಸ್ಟ್ ಔಟ್ ಸೇಯಿಂಗ್, ಯಾವಾಗ ಮಾಡಿದ್ದು, ಕೀಪ್ ಕ್ವೆಶ್ಚನಿಂಗ್ ದೆಮ್. ಯಾವಾಗ ಮಾಡಿದ್ದು, ಲಾಸ್ಟ್ ಟೈಮ್ ಈ ವೆಜಿಟಬಲ್ ಲಾಸ್ಟ್ ಥರ್ಸ್ಡೇ ಆದ್ಮೇಲೆ ಈ ಥರ್ಸ್ಡೇನೆ ಅಲ್ವಾ ಮಾಡಿರೋದು ಅಂತ ಅನ್ಬಿಟ್ಟು, ಯಾತಕ್ಕೆ ಮಾಡಿದ್ದು, ವೈ ಡಸ್ ಶಿ ಡೂ ಇಟ್ ಆನ್ ಥರ್ಸ್ಡೇ, ವಾಟ್ ಇಟ್ ಶಿ ಡೂ ಎಸ್ಟರ್ಡೇ ಅಂದ್ರೆ ಇನ್ನೇನೋ ಇರುತ್ತೆ, ಅಣ್ಣನೋ ತಮ್ಮನಿಗೋ ಯಾವ್ದೋ ಇಷ್ಟವಾದ ತರಕಾರಿ ನಿನ್ನೆ ಮಾಡಿದ್ದು ಅಂತ.
Then why does she does this vegetable only on Thursdays? Does she go somewhere? Is she tired? Does she work more on Thursday? ಅವ್ರ ಬಾಯಲ್ಲೇ ಬರುತ್ತೆ. Howdo she goes to temple ಏನೋ ಬರುತ್ತೆ. She has very little time, so she has less time to cut ಅಂತ. ಅವ್ರ ಕೆಲೆ ಕ್ವಶನ್ ಕೇಳಿ ಆನ್ಸರ್ಸ್ ಈ ಥಾಟ್ಸ್ ಅಗೇನ್ಸ್ಟ್ ಬರ್ಸ್ಬೇಕು. This is what our CBT focus itself is this. E thoughts against burso habit na. Now with guidance we'll start initially. Then over a subsequent time of 3 weeks or 4 weeks, we should be in a position to make them do it on their own. Avaga, these thoughts there which they were getting as negative thoughts will be converted into positive thoughts or solution oriented thoughts. Atara. Then adashtu baradmel now do you know that your mother is doing for these reasons anta helbuttu aamele then what is your feeling now, what is your feeling anta kelbeku. Avag they'll say okay, now I am not as agitated as earlier antella heltare. Now then he'll say okay, ninig problem ide ee vegetable ಇವಾಗ ಏನ್ ಮಾಡ್ಬೇಕು ಅಂತ ಇದ್ಯಾ ಅಮ್ಮ ಒಂದಿನ ಮಾಡ್ಲೇಬೇಕು ವಾರಕ್ಕೆ. ಅವಾಗ ಏನ್ ಮಾಡೋದು ಅಂತ, ಅವಾಗ ನಾನೇ ಹೆಲ್ಪ್ ಮಾಡಿ ಇನ್ನೊಂದು ತರಕಾರಿ ಡಿಶ್ ಮಾಡೋದು ಅಥವಾ ಇನ್ನೇನಾರ ಕ್ರಿಯೇಟಿವ್ ಸೊಲ್ಯೂಷನ್ಸ್ ಇನ್ನೇನ ಲ್ಯಾಟ್ರಲ್ ಥಿಂಕಿಂಗ್ ನಿಮ್ ಇದ್ರನಲ್ಲೇ ಯೋಚನೆ ಮಾಡಿ ಹೇಳಿ ಅಂತ ಹೇಳ್ಸೋದು. ಆಲ್ಟರ್ನೇಟ್ ಸೊಲ್ಯೂಷನ್ ಫಾರ್ ದ ಪ್ರಾಬ್ಲಮ್ ದಟ್ಸ್ ಎಕ್ಸಿಸ್ಟಿಂಗ್ ಅಂತ. ದಿಸ್ ಹೋಲ್ ಥಿಂಗ್ ಇಸ್ ವಾಟ್ ವಿ ಯೂಸ್ ಆಸ್ CBT ಟೆಕ್ನಿಕ್ ಅಂತ. Any questions in this? Or I can take it up. Question ಅಲ್ಲ, it's just sharing. ಈಗಿನ ಕಾಲದ ಅಡೋಲೆಸೆನ್ಸ್ ಗೆ ನಾವು ಆಲ್ಟರ್ನೇಟ್ ಸೊಲ್ಯೂಷನ್ ಹೇಳಿದ್ರೆ ಅಮ್ಮ ಇಲ್ಲಾಂದ್ರೆ ಸ್ವಿಗ್ಗಿ. ಸೊ ಸ್ವಿಗ್ಗಿ ಇಸ್ ದ ಈಸಿಯೆಸ್ಟ್ ಸೊಲ್ಯೂಷನ್ ಫಾರ್ ದೆಮ್ ಮ್ಯಾಮ್. ಇದೆಲ್ಲ ಆಕ್ಷನ್ಸ್ ಮಾಡ್ತಾರ ಅಂತ ಗೊತ್ತಿಲ್ಲ. ಓಕೆ, ಟು ಬಿ ಆನ್ ದ ಲೈಟರ್ ನೋಟ್ ಅಷ್ಟೇ. ಕರೆಕ್ಟ್, ಮೋಸ್ಟ್ ಆಫ್ ದ ಟೈಮ್ ಅವಾಗ ತಿರ್ಗಾ ಅದನ್ನ ಹಿಡ್ಕೊಂಡು ಥಾಟ್ ಇದನ್ನ ಆಸ್ ಮಚ್ ಆಸ್ ಪಾಸಿಬಲ್ ಥಾಟ್ಸ್ ನ ಬ್ರೇಕ್ ಮಾಡಿ 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 ಅವ್ರ ಕೈಲೇ ಬರ್ಸೋ ಹಂಗ್ ಮಾಡ್ಬೇಕು. ದಟ್ ಈಸ್ ದ ಚಾಲೆಂಜ್ ಆಫ್ ದ ಕೌನ್ಸಿಲರ್ ಹಿಯರ್ ಇನ್ ದಿಸ್ ಕೇಸ್. ಅಂಡ್ ಫಾರ್ as well as adults also we should do this whenever we feel angry. Thought process na question ಮಾಡ್ತಾ ಬರ್ಬೇಕು. Okay, next is question ma'am. Sense ma'am, of I have a humor. question ma'am. Yeah. Meera ma'am, I have a question ma'am. Yes. Yeah, sometimes even though the other person is explaining the logic in a right way and logics ಹೇಳ್ತಾ ಇದ್ರುನು the other person may not understand and keep blaming the other person. ಆವಾಗ ಟ್ರಿಗರ್ ಆಗೇ ಆಗತ್ತೆ. ಎಲ್ಲೋ ನಾವು ಓದಿರೋದೆಲ್ಲಾನು ಮರ್ತು ಹೋಗಿ ಆಂಗರ್ ಅಲ್ಲಿ ಕಳ್ದೋಗ್ಬಿಡ್ತೀವೇನೋ ಅನ್ನೋ ತರ ಆಗತ್ತೆ ಅಂತ ಮೊನ್ನೆ ಅದೊಂದು ಕೇಸ್ ಸ್ಟಡಿ ನಲ್ಲಿ ನೋಡಿದೆ. ಸೊ ಲಾಜಿಕ್ಸ್ ಹೇಳಿದ್ರು ಕೋಪ ಹೆಂಗೆ ಮೇಡಮ್ ಡೀಲ್ ಮಾಡೋದು? ಆ ಲಾಜಿಕ್ ಯಾವ್ದನ್ನು ನಾವ್ ಹೇಳ್ಬಾರ್ದು. ಆಸ್ ಅ ಕೌನ್ಸಿಲರ್ ವಿ ಶುಡ್ ಓನ್ಲಿ ಬ್ರಿಂಗ್ ಇಟ್ ಔಟ್ ಥ್ರೂ ದೆಮ್. ನಾವ್ ಹೇಳಕ್ ಹೋದ್ರೆ ಅವ್ರ ಅಪ್ಪ ಅಮ್ಮನೂ ಅದೇ ಹೇಳಿರ್ತಾರೆ, ಅದನ್ನೇ ನಾವು ಹೇಳಕ್ ಹೋಗ್ಲೇಬಾರ್ದು. ಯಾಕಂದ್ರೆ ದೇ ವಿಲ್ ಕ್ಯಾಟಗರೈಸ್ ಜಡ್ಜ್ಮೆಂಟ್ ಪಾಸ್ ಮಾಡ್ಬಿಟ್ಟು ನೀವು ನಮ್ಮ ಅಪ್ಪ ಅಮ್ಮನ್ ತರ ಅಂತ ಗುಂಪಲ್ಲಿ ಸೇರ್ಸ್ಬಿಟ್ಟು ದೇ ವಿಲ್ ಸ್ಟಾಪ್ ಲಿಸ್ನಿಂಗ್ ಟು ಅಸ್. Because the idea is we need to show them that we are different from their parents. We have bring in set of experiences of our own. We anta ನಾವು ಅದನ್ನ ಪ್ರೊಜೆಕ್ಟ್ ಮಾಡ್ಕೊಂಡಿರ್ತೀವಲ್ಲ, ನಿಮ್ ಎನ್ವೈರನ್ಮೆಂಟಲ್ ನಾವಿಲ್ಲ ಅಂತ, ನಾನು ನಿಮ್ ಫ್ರೆಂಡ್ ಎಲ್ಲ ಹೇಳಿರ್ತೀವಲ್ಲ. ಸೊ ವಿ ಹ್ಯಾವ್ ಟು ಗೋ ಥ್ರೂ ದೇರ್ ವೇ. ಆಮೇಲೆ ಗೊತ್ತಿಲ್ಲದೆ ಇರೋ ತರ ಕ್ವಶನ್ ಯಾಕೆ ಅಂತ ಲಾಜಿಕ್ಗೆ ಯಾಕೆ ನಾವು ಪ್ರಶ್ನೆ ಕೇಳ್ಬೇಕು, ಅವ್ರು ಉತ್ತರ ಹೇಳ್ಬೇಕು. Okay, understood. Thank you ma'am, thank you so much. Then sense of humor. Most of the time sense of humor works, and as far as possible I think all of us have to adopt this. So even particular vegetable case nalli we may say ಆ ಹುಡುಗಂಗೆ ಹೇಳ್ಬೋದು, ನೋಡು ಸೆನ್ಸ್ ಆಫ್ ಹ್ಯೂಮರ್ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ನೋಡು ನಿಮ್ಮಮ್ಮ ಕೊನೆಗೆ ನಿನ್ ಪ್ರಕಾರ ತುಂಬಾ ಮಾಡ್ಬಿಟ್ಟಿದಾರಲ್ವಾ, ಯಾವಾಗ್ಲೂ ಈ ತರಕಾರಿನೇ ಮಾಡ್ತಾರಲ್ವಾ, ದೆನ್ ಇಟ್ಸ್ ಓಕೆ, ಶೀಲ್ ಮೇಕ್ ಇಟ್ ಸೋ ಫ್ರೀಕ್ವೆಂಟ್ಲಿ ದಟ್ ರೆಸ್ಟ್ ಆಫ್ ದ ಫ್ಯಾಮಿಲಿ ಮೆಂಬರ್ಸ್ ವಿಲ್ ಆಲ್ಸೋ ಸ್ಟಾರ್ಟ್ ಹೇಟಿಂಗ್ ದಿಸ್ ವೆಜಿಟೇಬಲ್, ಸೊ ಯುವರ್ ಪ್ರಾಬ್ಲಮ್ ವಿಲ್ ಬಿ ಸಾಲ್ವ್ಡ್ ಅಂತ ಒಂದ್ ಸಣ್ಣದಾಗ ಚಿಕ್ಕದಾಗ ಹ್ಯೂಮರ್ ಎಲ್ಲೋ ಒಂದು ಕ್ರಿಯೇಟ್ ಮಾಡ್ಬೋದು. Because that will lighten the situation, that will change the environment. Atara.
ನೆಕ್ಸ್ಟ್ ಅಂಡ್ ಫಾರ್ಮೋಸ್ಟ್ ಇಸ್ ಮೋಸ್ಟ್ ಆಫ್ ದ ಈ ಟ್ರೇಟ್ ಕ್ಯಾರೆಕ್ಟರ್ ಟ್ರೇಟ್ ಆಂಗರ್ ಅಂತ ಹೇಳಿದ್ನಲ್ಲ, ಟೆಂಪರ್ಮೆಂಟಲ್ ಆಂಗರ್, ಟ್ರೇಟ್ ಆಂಗರ್, ಅವ್ರಿಗೆಲ್ಲ ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ದೇ ಕಲ್ಟಿವೇಟ್ ಅ ಹಾಬಿ. Because once they cultivate a hobby, there is a change in environment. They will not be dwelling on that angry situation, anger moments, or keep blaming the people. They'll take a break. They have to take a break, and they should have a personal time space of their own every day, so that they will that break in terms of that angry situation will be eventually created. We are making an assumption that our thoughts will change by that time. Adu salpa intensity reduce agirutte, so they'll be able to focus on other things anta. Next, physical activities most important. One is called displacement ಅಂತೀವಿ ನಾವು. ಈ ಡಿಸ್ಪ್ಲೇಸ್ಮೆಂಟ್ ಅನ್ನೋದು ಕೋಪ ಬಂದಾಗ ಆದಷ್ಟು ಫಿಸಿಕಲ್ ಎನರ್ಜಿ ಎಕ್ಸರ್ಟ್ ಮಾಡಿದ್ರೆ, ವಾಕಿಂಗ್, ಸ್ವಿಮ್ಮಿಂಗ್, ಯೋಗ ಆ ತರ ಎಲ್ಲ ಮಾಡಿದ್ರೆ, ದೆನ್ ಅಗೈನ್ ದಟ್ ಆಂಗರ್ ವಿಲ್ ರೆಡ್ಯೂಸ್. ಇನ್ನೊಂದು ಸಬ್ಲಿಮೇಟ್, ಚಪಾತಿ ಮೇಕಿಂಗ್. ಚಪಾತಿ ಹಿಟ್ ಕಲ್ಸ್ತಾ ಇರೋ ಬರೋ ಕೋಪ ಎಲ್ಲ ಇನ್ನೊಬ್ಬರ ಮೇಲೆ ಕೋಪ ಬಂದಿರುತ್ತಲ್ಲ ಅದೆಲ್ಲ ಅವರೇ ಅಂತ ಕಲ್ಸೋದು. ಇವ್ರು ಅಚ್ಯುತಾಸ್ರು ಒಂದ್ ಜೋಕ್ ಹೇಳೋರು. ಅವ್ರೇನ್ ಹೇಳೋರು, ಒಬ್ಳು ಸೊಸೆ ಇದ್ಲಂತೆ, ಅತ್ತೆ ತುಂಬಾ ಕಿರಿಕಿರಿ ಇದ್ದೆ, ಸಿಕ್ಕಾಪಟ್ಟೆ ಕಿರಿಕಿರಿ ಮಾಡ್ತಿದ್ಲಂತೆ ಅತ್ತೆ, ಇವಳು ಮಾತ್ರ ಹಾಡು ಹೇಳ್ಕೊಂಡ್ ಎಲ್ಲಾ ಕೆಲ್ಸ ಮಾಡೋಳಂತೆ. ಯಾರೋ ಪಕ್ಕದ ಮನೆಯವ್ರು ಕೇಳಿದ್ರಂತೆ ಅವಳಿಗೆ, ಈ ಹೆಂಗ್ ಮಾಡ್ತೀಯ, ಇಷ್ಟು ಕಿರಿಕಿರಿ, ಇಷ್ಟು ಕಾಟ ಕೊಡ್ತಾರ ನಿಮ್ಮತ್ತೆ, ಖುಷಿಯಾಗಿರ್ತೀಯಲ್ಲ ಹೆಂಗೆ ಅಂದ್ರೆ, ಮೆಣಸಿನ ಪುಡಿ ಕುಟ್ತಾ ಇರ್ಲಂತೆ ಅವಳು ಹೇಳಲ್ಲಂತೆ, ತುಂಬಾ ಸುಲಭ, ಈ ಮೆಣಸಿನ ಪುಡಿ ಕುಟ್ತೀನಲ್ಲ, ಮೆಣಸಿನ್ಕಾಯಿ ಎಲ್ಲ ನಮ್ಮ ಅತ್ತೆ ಅಂತ ಕುಟ್ತಾ ಇರ್ತೀನಿ, ಅದಕ್ಕೆ ನನ್ ಕೋಪನೇ ಇರೋದಿಲ್ಲ ಅಂತನ್ಲಂತೆ. ಆತರ ದಟ್ ಇಸ್ ಕಾಲ್ಡ್ ಎಸ್ ಸಬ್ಲಿಮೇಷನ್. ಏನೋ ಸಮ್ ಹಾರ್ಮ್ಲೆಸ್ ಇದು ಪಂಚಿಂಗ್ ಬ್ಯಾಗ್ಸ್ ಅಂತೀವಿ, ಆತರ ಏನೋ ಒಂದ್ರ ಮೇಲೆ ತೀರ್ಸ್ಕೊಂಡ್ರೆ ಇಟ್ ಬಿ ಮೊಮೆಂಟ್ರಿ, ಇಟ್ ವಿಲ್ ಗೋ, ಥಾಟ್ಸ್ ವಿಲ್ ಗೆಟ್ ಡೈವರ್ಟೆಡ್. ನೆಕ್ಸ್ಟ್, ವರ್ಕ್ ಆನ್ ಸೊಲ್ಯೂಷನ್, ನಾಟ್ ಡ್ವೆಲ್ ಆನ್ ಪ್ರಾಬ್ಲಮ್. ದಿಸ್ ಮೋಸ್ಟ್ ಇಂಪಾರ್ಟೆಂಟ್. ಅದಕ್ಕೆ ನಾನು ಹೇಳಿದ್ದು ಟೈಪ್ಸ್ ಆಫ್ ಆಂಗರ್, ವೈ ಆಂಗ್ರಿ, ಅದೆಲ್ಲ ಇನಿಷಿಯಲಿ ವಿ ಸ್ಪೆಂಡ್ ಸಮ್ ಟೈಮ್ ಬಿಕಾಸ್ ವಿ ನೀಡ್ ಟು ವರ್ಕ್ ಆನ್ ಸೊಲ್ಯೂಷನ್, see where the problem is, and then work on the lateral thinking, creative solutions ella. Another thing is talk to someone else, your support network. That also helps because you are able to express, you're not able to keep it with yourself. Sometimes solutions will come from the other person, or it's just a venting out your agony ashte. Listen effectively. Most of the time tappu tilvalke, ಅವ್ರೇನೋ ಹೇಳಿರ್ತಾರೆ, ನಾವೇನೋ ಅರ್ಥ ಮಾಡ್ಕೊಂಡು ಕೋಪ ಮಾಡ್ಕೊಂಡಿರ್ತೀವಿ, ಅಥವಾ ಅವ್ರ ಕೋಪದಲ್ಲೇ ಏನೋ ಸರಿಯಾಗೇ ಹೇಳಿರ್ತಾರೆ, ಆ ಸರಿಯಾಗಿರೋದನ್ನ ತಗೊಳ್ದಿರಾ ಅವ್ರ ಕೋಪ ಇರತ್ತಲ್ಲ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅವ್ರು ಸರಿಯಾಗಿರೋ ಹೇಳಿರೋದನ್ನು ಬಿಟ್ಬಿಟ್ಟಿರ್ತೀವಿ. ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಆನ್ ಅವರ್ ಪಾರ್ಟ್ ಟು ಲುಕ್ ಇನ್ ಟು ದಟ್. ಬೆಸ್ಟ್ ಎಕ್ಸಾಂಪಲ್ ಇಸ್ ಟೀಚರ್ ಸ್ಟೂಡೆಂಟ್. ಟೀಚರ್ ಕಿಚ್ಕೊಂಡು ಏನೋ ಹೇಳಿರ್ತಾರೆ, ಕೋಪ ಬಂದು, ಅದು student will get angry because teacher is shouting rather than what she is asking him or her to correct. Next, be assertive. ಅದು ಆನಂದ್ ಸರ್ ಹಿಂದೆ ಹೇಳಿದ್ರಲ್ಲ, ಐ ಸೆಂಟೆನ್ಸಸ್. ನನಗೆ ನೀವು ಬರೋದು ಲೇಟ್ ಆಗಿ ಬರೋದು ಆಫೀಸಿಂದ ಸ್ವಲ್ಪ ಆತಂಕ ಹುಟ್ಸತ್ತೆ, ನನ್ ಮೇಲೆ ನಾನು ಹಾಕೊಂಡ್ಬಿಡೋದು. ಯು ಆರ್ ಎಕ್ಸ್ಪ್ರೆಸಿಂಗ್ ದಟ್ ಯು ಆರ್ ಗೆಟಿಂಗ್ ಆಂಗ್ರಿ, ಯು ಆರ್ ಓಪನಿಂಗ್ ಅಪ್, ಯು ಆರ್ ಆಲ್ಸೋ ವಾಂಟ್ ಟು ಸೆಟ್ ಯುವರ್ ಎಕ್ಸ್ಪೆಕ್ಟೇಷನ್, ಬೌಂಡ್ರೀಸ್ ಎಲ್ಲಾನು. But the way you are putting it across to the other person becomes very important. I think in one of the sessions, Anand sir had spoken about this. Live each day as if it's your last. Most of the time, because of these angry situations, we need to show how many enjoyable moments they would have just skipped. Avl mel jiddu, avl mel dvesha, so I will not come to this event, I will not do this anta. So you missed so many opportunities because you were angry, and adinna torskodbekagutte. And for reflection for us also. Next thing is forgive and forget, which is dropping, which is not very easy, but at the same time, once we do it effectively, it's one of the best solution. What we do is we need to forget about past resentments. Past resentments forget matrake doesn't mean that you need to become a victim or anything like that. There's nothing called victimization. You will be alert once you have gone through bad experience, but don't hold on to that thought.
ಈ ಹಿಂಗ್ ನೆಕ್ಸ್ಟ್ ಟೈಮ್ ಹಿಂಗ್ ಆದ್ರೆ ನಾನ್ ಏನ್ ಮಾಡ್ಬೇಕು ಅನ್ನೋದೊಂದು ಸೊಲ್ಯೂಷನ್ ಕಂಡಿಡ್ಕೊಂಡ್ಬಿಟ್ರೆ then you can drop that baggage. Next time ಆ ತರ ಆದಾಗ automatically your solution will spring up. So it is a kind of forgive and forget in such situations. Last but not the least, observational learning is very, very effective. And this most of the time, this I follow basically. I observe how people respond, and I also imagine how my role model would have responded to such a situation. So this also helps us in keeping I mean doing this effective form of learning basically. ಅದೆಷ್ಟು ಆದ್ಮೇಲೆ we need to create a this is again given to the adolescent. ಇಷ್ಟು ಮಾಡಾದ್ಮೇಲೆ we'll have sessions ಅಲ್ವಾ ಅವ್ರಿಗೆ. So we'll say okay goal ಏನಪ್ಪ ನಿಂದು, ಎಷ್ಟು ಆಂಗರ್ ಟ್ರಿಗರ್ಸ್ ನ ಕಡಿಮೆ ಮಾಡ್ಕೋಬೇಕು ಅಂತಿದ್ಯಾ, what are the action plan, what are the techniques that you want to use, and we need to give them a target date. We should say ಈ ತಿಂಗಳ ಕೊನೆಲ್ಲ ಅಥವಾ ನೆಕ್ಸ್ಟ್ ಮಂತ್ ಅಲ್ಲ ಇದಿಷ್ಟು ಅಚೀವ್ ಮಾಡ್ತೀಯಾ, and then you have to say you have to reward yourself. Or parents ಕರ್ಕೊಂಡ್ ಬಂದಿದ್ರೆ ಪೇರೆಂಟ್ಸ್ ಕೇಳಿ ಇಷ್ಟು ಮಾಡಿದ್ರೆ ಅವನು ಇವನ್ಗೆ ಏನಾರ ನೀವು ತೆಕ್ಕೊಡ್ಬೇಕು ಅಥವಾ ಏನಾರು ಮಾಡ್ಬೇಕು ಅಂತ ಹೇಳಲೇಬೇಕಾಗತ್ತೆ. ಸೊ ಟ್ರಾಫಿಕ್ ಸಿಗ್ನಲ್ ಒನ್ ಟೆಕ್ನಿಕ್ ನೋಡಿದ್ವಿ. ಇನ್ನೊಂದು SOS, ಸ್ಟಾಪ್ ಥಾಟ್ಸ್, ಅಬ್ಸರ್ವ್ ಸೆಲ್ಫ್ ಟಾಕ್, ಇಟ್ ಶುಡ್ ನೆವರ್ ಬಿ ನೆಗೆಟಿವ್, ಅಂಡ್ ಶಿಫ್ಟ್ ಯುವರ್ ಕಾಗ್ನಿಟಿವ್, ಎಮೋಷನಲ್ ಅಂಡ್ ಬಿಹೇವಿಯರಲ್ ರೆಸ್ಪಾನ್ಸ್ ಫಾರ್ ಪಾಸಿಟಿವ್ ಥಿಂಗ್ಸ್ ವಿತ್ ಕೋಪಿಂಗ್ ಸ್ಕಿಲ್ಸ್ ದಟ್ ವಿ ಹ್ಯಾವ್ ಸೀನ್ ಸೋ ಫಾರ್. ಇವಾಗ ಇದಿಷ್ಟು ನಾವು ನಮ್ಮ ಬಗ್ಗೆ ಬೇರೆ ಕೌನ್ಸಿಲಿಂಗ್ ಮಾಡ್ಬೇಕಾದ್ರೆ ಅವ್ರಿಗೆ ಹೇಳ್ತೀವಿ. ಹೌ ಟು ಡೀಲ್ ವಿತ್ ಸಮ್ವನ್ ಎಲ್ಸಸ್ ಆಂಗರ್. ಮನೇಲಿ ಯಾರೋ ಒಬ್ರು ಇರ್ತಾರೆ, ಅವ್ರ ಜೊತೆ ನಾವು ಆಂಗ್ರಿ ಪರ್ಸನ್, ಹೌ ಡು ವಿ ಡೂ ದ್ಯಾಟ್? ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಸ್ ಡೋಂಟ್ ಆನ್ಸರ್ ಆಂಗರ್ ವಿತ್ ಆಂಗರ್. ನೆಕ್ಸ್ಟ್, ಡೋಂಟ್ ಟೇಕ್ ಇಟ್ ಪರ್ಸನಲಿ. ಅವ್ರಿಗೇನೋ ಕಿತ್ತಾಡ್ತಾ ಇರ್ತಾರೆ, ಡೋಂಟ್ try to associate yourself with that. ಯಾಕಂದ್ರೆ that will enervate you so much. ಎನರ್ಜಿ ಎಲ್ಲ ಡ್ರೈನ್ ಔಟ್ ಆಗ್ಬಿಡತ್ತೆ. ಅವ್ರು ಹೇಳ್ತಾ ಇರೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ, ಅದ್ರಲ್ಲಿ ಏನಾರ ಅಂಶ ಇದ್ರೆ ಅದನ್ನ ತಗೋಬೇಕು. ಅವ್ರು ಹೆಂಗ್ ಹೇಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ಇಗ್ನೋರ್ ಮಾಡ್ಬೇಕು. ಲಿಸನ್ ಟು ದ ಪರ್ಸನ್, ಎಕ್ಸ್ಪ್ರೆಸ್ ಫೀಲಿಂಗ್ಸ್, ಥಿಂಕ್ ಆಫ್ ಸೊಲ್ಯೂಷನ್ಸ್ ಟುಗೆದರ್. ಅದೆಲ್ಲ ಕೂಲ್ ಡೌನ್ ಆದ್ಮೇಲೆ ವಿನ್ ವಿನ್ ಸಿಚುಯೇಷನ್ ಕೂತ್ಕೊಂಡು ಮಾತಾಡಿ, ಏನ್ ಮಾಡ್ಬೋದು, ಇದೆ ಎಕ್ಸಿಸ್ಟಿಂಗ್ ಪ್ರಾಬ್ಲಮ್ ಎಕ್ಸಿಸ್ಟ್ ಆಗತ್ತೆ, ಹೌ ಡು ವಿ ಸಾಲ್ವ್ ದಿಸ್ ಅಂತ. ಡೋಂಟ್ ಟೇಕ್ ಚಾನ್ಸಸ್. ಕೆಲವರು ಇದು ಆಂಗರ್ ಟ್ರೇಟ್ ಇರುತ್ತಲ್ಲ, ಅವ್ರ ಹತ್ರ ಮಾತ್ರ ಡೋಂಟ್ ಎವರ್ ಕನ್ಫ್ರಾಂಟ್. ಅದೊಂಥರ ಟ್ರಿಗರ್ ಆಗ್ಬಿಟ್ಟು ಇಟ್ ಬಿಕಮ್ಸ್ ಎಂಡ್ಲೆಸ್ ಸೈಕಲ್. ಅದು ಇನ್ನೇನು ಮಾಡಕ್ಕಾಗದೆ ಇದ್ರೆ, ಇಫ್ ಯು ಆರ್ ಇನ್ ಅ ಫ್ರೀಸ್ ಮೋಡ್, at least do meditation or deep breathing or relaxation technique. Okay, so that way you are delaying the response. That way you are trying to buy your time to get back to your senses. Okay, deep breathing, I think all of you know, so I'll just skip this. So ishtella helidmele, now let's assume that you are the third person whom the angry person has idu designated, saying nim hatra heltini nanu ನನ್ನ ಆಂಗರ್ ಬಂದಾಗ ಅಂತೆಲ್ಲ ಹೇಳಿರ್ತಾರೆ. ವಾಟ್ ಶುಡ್ ವಿ ಡೂ ಆಸ್ ಥರ್ಡ್ ಪರ್ಸನ್? ವಿ ಶುಡ್ ಸ್ಟೇ ಕಾಮ್, ಯೂಸ್ ಕಾಮಿಂಗ್ ವಾಯ್ಸ್ ಟು ರೀಚ್ ಔಟ್ ಟು ದ ಪರ್ಸನ್ ಹೂ ಇಸ್ ಆಂಗ್ರಿ. ಅಮ್ಮ ಮಗ ಅಪ್ಪ ಅಥವಾ ಅಪ್ಪ ಮಗಳು ಕಿತಾಡ್ತಾ ಇರ್ಬೇಕಾದ್ರೆ, ಥರ್ಡ್ ಪರ್ಸನ್ ನೋಡ್ತಾ ಇರ್ಬೇಕಾದ್ರೆ, ವಿ ಹ್ಯಾವ್ ಟು ಸ್ಟೇ ಕಾಮ್. ಅಲೋ ದೆಮ್ ಟು ಅಂಡರ್ಸ್ಟ್ಯಾಂಡ್ ದಟ್ ದೇ ಆರ್ ಆಂಗ್ರಿ ಬೈ ಯೂಸಿಂಗ್ ಸಮ್ ಪ್ರೀಡಿಟರ್ಮಿನ್ಡ್ ವರ್ಡ್ ಆರ್ ಮೆಥಡ್. ಸೊ ಯು ಹ್ಯಾವ್ ಟು ಪ್ರಾಂಪ್ಟ್ ಸೇಯಿಂಗ್, ನೋಡು ಸ್ವಲ್ಪ ಆಂಗರ್ ಬರ್ತಾ ಇದೆ ನಿನ್ಗೆ ಅನ್ನೋಂತರ ಟ್ರಿಗರ್ದು, ಇಲ್ಲ ಗೆಸ್ಚರ್ ಅಲ್ಲೋ ಇಲ್ಲ ಬಾಡಿ ಲ್ಯಾಂಗ್ವೇಜ್ ಅಲ್ಲೋ ಯಾವ ತರ ತೋರಿಸ್ಬೇಕು ಅವ್ರಿಗೆ. ಹೆಲ್ಪ್ ದೆಮ್ ಡಿಫ್ರೆನ್ಶಿಯೇಟ್ ಆಂಗರ್ ಫ್ರಮ್ ಅದರ್ ಎಮೋಷನ್ಸ್ ಅಂಡ್ ಇಂಟರ್ಪ್ರಿಟೇಷನ್ಸ್. ಬೇರೆ ತರ ಹೆಂಗೆ ತೋರಿಸ್ಬೋದು, ಆಂಗರ್ ಯಾಕೆ ಕೋಪ ಮಾಡ್ಕೋತ್ಯಾ, ಆ ತರ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ಬೋದು ಆಫ್ಟರ್ ದಟ್ ಇವೆಂಟ್, ಸೊ ದಟ್ ದೇ ಕ್ಯಾನ್ ಲರ್ನ್ ನೆಕ್ಸ್ಟ್ ಟೈಮ್. ಗಿವ್ ದೆಮ್ ಸ್ಪೇಸ್ ಟು ಕಾಮ್ ಡೌನ್ and resume conversation after the person has calmed down. Last but not the least, these are all, apart from all this is very typical of any of our daily activity quality life, where we need to be active, sleep, nutrition, focus irbeku,
ಸಪೋರ್ಟ್ ಸಿಸ್ಟಮ್. ಐ ಕೀಪ್ ಸೇಯಿಂಗ್ ಅಡಾಲಸೆಂಟ್ಸ್ ಅಷ್ಟೇ, ನಾವು ಅಷ್ಟೇ, ಎಲ್ಲಾರ್ಗೂ ಅಷ್ಟೇ, ನಮ್ ನೆಟ್ವರ್ಕ್ ತುಂಬಾ ದೊಡ್ಡದಾಗಿರ್ಬೇಕು. ಫ್ರೆಂಡ್ಸು, ಫ್ಯಾಮಿಲಿ ಸರ್ಕಲ್ ಏನಾರ ಆಗ್ಲಿ, ಜಾಸ್ತಿ ಜನ ಇದ್ದಷ್ಟು ವಿ ಆರ್ ಏಬಲ್ ಟು sustain ourselves also. Then learn to manage stress and time, give yourself time to relax, develop coping skills and be active. ಇದು ಈ ಜಾಪನೀಸ್ ಒಂದು ಇಕೆಗಿಯಾ ಅಂತ ಒಂದು ಲೈಫ್ ಸ್ಟೈಲ್ ಇದೆ. ಹೌ ಡು ಯು ಏಜ್ ಹೆಲ್ತಿಲಿ ಅಂತ. These are some of the techniques which they use to keep themselves healthy. ಇಕಿಗಾಯ್ ಅಂತ. So these are the, I think we have discussed this summary of the things which we need to keep looking at to manage our emotional health. Anger andre, this is just a backup slide, just because some people have this confusion. Anger go aggression. No, aggression is just an outcome action ashte. Okay. So that's all. Thank you.